ಇವತ್ತು ದೇಶದಾದ್ಯಂತ ತಿರುಪತಿ ಶ್ರೀ ವೆಂಕಟರಮಣ ದೇವರ ಲಾಡು ಪ್ರಸಾದದ ಕಲಬೆರಕೆಯ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಈ ಚರ್ಚೆ ಒಂದು ರಾಜಕೀಯ ಲಾಭವೂ ಆಗಿರಬಹುದು, ಅಲ್ಲ ಲಡ್ಡುವಿಗೆ ಇಂಥ ಬೇರೆ ಬೇರೆ ರೀತಿಯಂಥ ಕಳಪೆ ಗುಣಮಟ್ಟದ ವಸ್ತುಗಳನ್ನು ಹಾಕುವುದರ ಮುಖಾಂತರ ಒಂದು ವ್ಯಾಪಾರ ಲಾಭವನ್ನು ಪಡೆದಿರಬಹುದು. ತುಳುನಾಡಿಗೂ ತಿರುಪತಿ ವೆಂಕಟರಮಣ ದೇವರಿಗೂ ನೇರ ಅವಿನಾಭಾವವಾದಂಥ ಒಂದು ಸಂಬಂಧ ಇದೆ. ಇವತ್ತಿಗೂ ತುಳುನಾಡಿನ ದ್ರಾವಿಡ ಮೂಲ ಪರಂಪರೆಯ ಅಲಿಯ ಕಟ್ಟಿನ ಮತ್ತು ಮಕ್ಕಳ ಕಟ್ಟಿನ ಈ ಎಲ್ಲ ತುಳುನಾಡಿನಾದ್ಯಂತ ಆರಾಧನಾ ನಿಯಮ, ಕುಟುಂಬ ಪದ್ಧತಿಯ ಒಂದು ಆರಾಧನಾ ನಿಯಮಗಳಲ್ಲಿ ಆರಾಧನೆ ಮಹತ್ವ ಪಡೆದಿದೆ. ಇವತ್ತಿಗೂ ತುಳುನಾಡಿನಾದ್ಯಂತ ಆರಾಧನಾ ನಿಯಮಗಳಲ್ಲಿ 5 ಆರಾಧನಾ ನಿಯಮಗಳಿವೆ. ಅದರಲ್ಲಿ ನಾಗಾರಾಧನೆ, ಕುಟುಂಬ ಸಂಬಂಧಿ ದೈವಗಳ ಆರಾಧನೆ, ಗ್ರಾಮ ದೈವದ ಆರಾಧನೆ, ಜೊತೆಗೆ ಪ್ರೇತಾರಾಧನೆ, ಇದೆಲ್ಲರ ಜೊತೆಗೆ ತಿರುಪತಿ ದೇವರಿಗೆ ಮುಡಿಪು ಕಟ್ಟುವ ಮೂಲಕ ತಿರುಪತಿ ವೆಂಕಟರಮಣ ದೇವರನ್ನು ಆರಾಧನೆ ಮಾಡುವಂಥ ನಿಯಮಗಳು ಇದೆ. ಇಲ್ಲಿಯೂ ಅನೇಕ ಕುಟುಂಬದ ಮನೆಗಳಲ್ಲಿ ಇವತ್ತಿಗೂ ವೆಂಕಟರಮಣ ದೇವರನ್ನು ಪೂಜಿಸುವುದು, ಆರಾಧಿಸುವುದು ಇವತ್ತಿಗೂ ಪ್ರತಿ ಶನಿವಾರ ದಾಸಯ್ಯರು ಬಂದು ಪೂಜೆ ಮಾಡಿ ಶಂಖ ಊದಿ ಹೋಗುವಂಥ ನಿಯಮಗಳು ಇಂದಿಗೂ ಇದೆ. ಇವತ್ತಿಗೂ ಚಿಕ್ಕ ಮಗುವಿಂದ ಹಿಡಿದು ತೊಟ್ಟಿಲ ಮಗುವಿನಿಂದ ಒಂದು ಮುದುಕರವರೆಗೂ ಆ ಒಂದು ಕುಟುಂಬ ಸಂಬಂಧದಲ್ಲಿ ಎಲ್ಲರೂ ತಲೆನವಲಿಸಿ ಅವರ ಯಥಾನುಶಕ್ತಿಯ ಕಾಣಿಕೆಗಳನ್ನು ಇವತ್ತಿಗೂ ವೆಂಕಟರಮಣನಿಗೆ ಸಲ್ಲಿಸುವಂಥದ್ದು ತುಳುನಾಡಿನ ನಂಬಿಕೆಯ ವಿಚಾರ. ಅನೇಕ ವರ್ಷಗಳಿಂದ ನಾವಿಲ್ಲಿ ಹಿರಿಯರಿಂದ ಕೇಳಿರ್ಬೋದು ನೀವು. ಇವತ್ತು ತಿರುಪತಿಗೆ ಇಲ್ಲಿಂದ ಹೋದವರು, ಅಲ್ಲಿ ಹೋಗಿ ತಿರುಪತಿ ತಿಮ್ಮಪ್ಪರ ದರ್ಶನವನ್ನು ಮಾಡಿಕೊಂಡು ಬಂದವರು 2 ವಿಚಾರವಾದಂಥ ವಸ್ತುಗಳನ್ನು ಬಿಡುವಂಥ ಆ ತಿರುಪತಿ ವೆಂಕಟರಮಣ ನೆನಪಿಗೋಸ್ಕರ ಏನಾದರೂ ಒಂದು ಬಿಡಬೇಕು ಎಂಬ ಒಂದು ನಿಯಮ ಇತ್ತು. ಆ ಪ್ರಕಾರ ಹಿರಿಯರು ಕೆಲವು ಕಡೆಗಳಲ್ಲಿ ಹಂದಿ ಮಾಂಸವನ್ನು ತ್ಯಜಿಸುವಂಥ ಒಂದು ಕ್ರಮ ಐತೆ, ಕೆಲವು ಕಡೆಗಳಲ್ಲಿ ಕಂಚಲವನ್ನು ತಿನ್ನುವಂಥದ್ದು ಇದೆ, ಬಿಡುವಂಥ ಒಂದು ನಿಯಮವೂ ಇದೆ. ಈಗ ಇಂಥ ಒಂದು ವಿಚಾರಗಳನ್ನು ಹಂದಿ ಮಾಂಸವನ್ನು ತ್ಯಜಿಸಿದಂಥ ಈ ರೂಢಿ ಇದ್ದದ್ದು ಇವತ್ತು ಹಂದಿಯ ಚರ್ಬಿಯೋ, ದನದ ಚರ್ಬಿಯೋ, ಮೀನಿನ ಚರ್ಬಿಯಲ್ಲಿಯೋ ಆಗುವಂಥ ಈ ಒಂದು ಲಡ್ಡು ಪ್ರಸಾದ ದೇವರಿಗೆ ನೈವೇದ್ಯವಾಗಿ ಅರ್ಪಣೆಯಾಗುವ ಮಟ್ಟಿಗೆ ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತೆ ಎಂಬುದು ಚರ್ಚೆಯ ವಿಚಾರವಾಗ್ತಾ ಇದೆ. ಒಂದು ಲಡ್ಡು ಪ್ರಸಾದವನ್ನ ಒಬ್ಬ ವ್ಯಕ್ತಿ ಅಲ್ಲಿ ಕೊಡಿಸ್ತಾನೆ ಅಂತ ಇದ್ದರೆ ಲಡ್ಡು ಮಾಡುವವರು ಯಾರು? ದೇವರಿಗೆ ಸಮರ್ಪಣೆ ಮಾಡುವವರು ಯಾರು? ನಾವೆಲ್ಲರೂ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಸನಾತನ ಹಿಂದೂ ಧರ್ಮದಲ್ಲಿ ನಾವು ಇರುವಾಗ ನಮ್ಮ ದೇವರಿಗೆ ಇಂಥ ಒಂದು ಕಳಪೆ ಮಟ್ಟದ ಇಂಥ ಒಂದು ಬೇಡದ ವಸ್ತುಗಳಿಂದ ತಯಾರಾದ ನೈವೇದ್ಯವನ್ನು ಸಮರ್ಪಿಸುವಾಗ ನಮಗೆ ಅರಿವಾಗದಿದ್ದರೆ ನಾವು ಆರಾಧನೆ ಮಾಡಿ ಆದರೂ ಏನು ಪ್ರಯೋಜನ? ನಮಗೆ ಇದು ತುಂಬ ನೋವಾಗಿದೆ. ಪ್ರತಿಯೊಬ್ಬ ತುಳುವನು ಇದರ ಬಗ್ಗೆ ಸ್ಪಷ್ಟವಾಗಿ ಧ್ವನಿ ಎತ್ತಲೇಬೇಕು. ಸುಮಾರು 600-700 ಕಿಲೋಮೀಟರ್ ದೂರದಲ್ಲಿರುವಂಥ ತಿರುಪತಿಯಾದರೂ ನಮಗೆಲ್ಲರಿಗೂ ಇದನ್ನು ಪ್ರಶ್ನೆ ಮಾಡುವಂಥ, ಯಾಕೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ನಾವು ಪ್ರಶ್ನೆ ಮಾಡುವಂಥ ಹಕ್ಕು ತುಳುವರಿಗಿದೆ. KMFನ ನಂದಿನಿ ಹಾಲನ್ನು ಸಮೇತ ದೇವರ ನೈವೇದ್ಯಕ್ಕೆ ನಾವು ಉಪಯೋಗಿಸುವುದು ಅಷ್ಟು ಸರಿಯಾ ಅಂತ ಇನ್ನೊಮ್ಮೆ ಆಲೋಚನೆ ಮಾಡುವಂಥದ್ದು. ಯಾಕಂತ ಹೇಳಿದರೆ ದೇವರಿಗೆ ಇವತ್ತಿಗೂ ಒಂದು ನಿಯಮ ಇದೆ. ಎಲ್ಲಿ ದನದ ಹಾಲಿನಿಂದ ತಯಾರಾದಂಥ ಬೆಣ್ಣೆ ತುಪ್ಪವನ್ನೇ ದೇವರಿಗೆ ಸಮರ್ಪಿಸಬೇಕು, ದೇವರಿಗೆ ಬೇಕಾಗುವಂಥ ಭಕ್ಷ್ಯ ಭೋಜನಾದಿ ನೈವೇದ್ಯಗಳನ್ನು ಮಾಡಬೇಕು ಎಂಬ ನಿಯಮ ಇದೆ. ಅದರಲ್ಲಿ ಎಲ್ಲಿಯ ತನಕ ನಮ್ಮ ಹಿರಿಯರು ಆ ಒಂದು ಆಚರಣಾ ನಿಯಮ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕರು ಸತ್ತ ದನದ ಹಾಲನ್ನಾಗಲಿ ಅದರಿಂದ ತಯಾರಿಸಿದ ಬೆಣ್ಣೆಯನ್ನಾಗಲಿ ತುಪ್ಪವನ್ನಾಗಲಿ ದೇವರಿಗೆ ಸಮರ್ಪಿಸಬಾರದು ಎಂಬ ನಿಯಮವು ಹಿರಿಯರ ಕಾಲದಿಂದಲಿತ್ತು. ಇವತ್ತಿಗೂ ತುಳುನಾಡಿನ ದೈವಾರಾಧನೆಯಲ್ಲಿ ದೈವದ ನೇಮ ಬಿರಿಯುವ ಮತ್ತು ಅದಕ್ಕೆ ಬಾರಣೆ ಕೊಡುವಂಥ ಹಾಲು ಕೊಡುವಂಥ ಸಮಯವನ್ನು ನಿಮಗೆ ಬೆಳಿಗ್ಗೆ ಆಗುವಂಥ ಸಮಯದಲ್ಲಿ, ಇಲ್ಲ ಸಾಯಂಕಾಲ ಆಗುವ ಸಮಯದಲ್ಲಿ, ಯಾವ ಹೊತ್ತಿನಲ್ಲಿ ದನದ ಹಾಲನ್ನು ನಾವು ತೆಗಿತೇವೋ ಆ ಸಮಯವನ್ನೇ ದೈವಕ್ಕೆ ಹಾಲು ಕೊಡುವ ನೇಮ ಬಿರಿಯುವ ಸಮಯ ಅಂತ ಹಿರಿಯರು ತೀರ್ಮಾನ ಮಾಡಿಸೋದು. ಹಟ್ಟಿಯಿಂದ ತಂದಂಥ ಹಾಲನ್ನೇ ದೈವಕ್ಕೆ ಸಮರ್ಪಿಸಬೇಕು ಎಂಬ ನಿಯಮವೂ ಇದೆ. ಇಷ್ಟೆಲ್ಲ ಒಂದು ಶುದ್ಧ ಮುದ್ರಿಕೆಯಲ್ಲಿ
ಒಂದು ವ್ಯವಸ್ಥಿತವಾಗಿ ನಮ್ಮ ಹಿರಿಯರು ಮಾಡಿದಂಥ ಒಂದು ಈ ವ್ಯವಸ್ಥೆಯನ್ನು ಇವತ್ತು ಹಂದಿಯ ದನದ ಮೀನಿನ ಕೊಬ್ಬಿನಿಂದ ಮಾಡಿದಂಥ ಲಾಡನ್ನು ಕೊಡುವ ಮಟ್ಟಿಗೆ ನಾವು ಮುಂದುವರೆದರೆ, ಅಲ್ಲ ಇದನ್ನು ನಾವು ಪ್ರಶ್ನಿಸದೇ ಇದ್ದರೆ, ಅಲ್ಲ ನಮಗೆ ಇದು ಗೊತ್ತಾಗದೇ ಇದ್ದದ್ದು ಇದು ನಮ್ಮ ದುರ್ದೈವ ಅಲ್ಲವೇ? ಹಾಗಾದರೆ ಎಲ್ಲರೂ ಇದರಲ್ಲಿ ಸಾಮೀಲಾಗಿರಬಹುದಾ? ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನೋಡಿ, ಇವತ್ತು 2 ಲಕ್ಷ ಕೋಟಿಗಿಂತಲೂ ಜಾಸ್ತಿ ಹಣ ಇರುವಂಥ, ಟನ್ ಗಟ್ಟಲೆ ಬಂಗಾರ ಇರುವಂಥ ಇಂಥ ಒಂದು ವ್ಯವಸ್ಥಿತವಾದಂಥ ದೇವಸ್ಥಾನ ಇದು ಬರಿಯ ತಿರುಪತಿ ತಿರುಮಲ ಕ್ಷೇತ್ರ ಮಾತ್ರವಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕರ್ನಾಟಕದಾದ್ಯಂತ ಅನೇಕ ಲಾಭದಾಯಕ ದೇವಸ್ಥಾನಗಳಿದೆ. ಯಾಕೆ ಇಂಥ ದೇವಸ್ಥಾನಗಳಲ್ಲಿ ನಮಗೆ ಇಂಥ ಕಲಪೆ ಪದಾರ್ಥದ ನೈವೇದ್ಯಗಳನ್ನು ಕೊಡುವ ಬದಲು ಅದೇ ಒಂದು ದೇವಸ್ಥಾನದ ಲೆಕ್ಕದಲ್ಲಿಯೋ ಆ ಮುಜರಾ ಇಲಾಖೆಯ ಸಂಬಂಧಪಟ್ಟ ಇಲಾಖೆಯ ವತಿಯಿಂದವೋ ಅಲ್ಲ ಆಡಳಿತ ವ್ಯವಸ್ಥೆಯಿಂದ ಯಾಕೆ ನಿಮಗೆ ಅಲ್ಲಲ್ಲಿ ಒಂದು 5,000 ಎಕರೆ ಸ್ಥಳವನ್ನು ತೆಗೆದು ನಮ್ಮ ಭಾರತದಾದ್ಯಂತ ನಶಿಸಿ ಹೋಗುವಂಥ ಗೋವು ತಳಿಯನ್ನು ಸಂರಕ್ಷಿಸಿ ಅದರಿಂದ ನಾವು ಬೇಕಾಗುವ ರೀತಿಯಲ್ಲಿ ತುಪ್ಪ, ಹಾಲು, ಬೆಣ್ಣೆ ತಯಾರು ಮಾಡಿ ನಮ್ಮದೇ ದೇವಸ್ಥಾನಕ್ಕೆ ಶುದ್ಧವಾದಂಥ ನೈವೇದ್ಯ ಕೊಡಲು ಸಾಧ್ಯ ಆಗಲಿಲ್ಲ ಅಂತ ಕೇಳುವಂಥದ್ದು ಯಾಕೆ ಆಗುವುದಿಲ್ಲ? ಅದೇ ತಿರುಪತಿ ವೆಂಕಟರಮಣ ದೇವರ ಶ್ರೀನಿವಾಸ ಕಲ್ಯಾಣ ಎಂಬ ಒಂದು ವಿಶೇಷವಾದಂಥ ಒಂದು ಕಾನ್ಸೆಪ್ಟನ್ನು ಮಾಡಿ ಇವತ್ತು ದೇಶದಾದ್ಯಂತ ನಾವು ಸುತ್ತಾಡ್ತೇವೆ, ಜನರಿಗೆ ಅದನ್ನು ಕೊಡ್ತಾ ಇದ್ದೇವೆ. ಇದನ್ನೆಲ್ಲವನ್ನು ಆಲೋಚನೆ ಮಾಡುವಾಗ ದೇವಸ್ಥಾನದ ಲೆಕ್ಕದಲ್ಲಿಯೇ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ಯಾಕೆ ಆಗುವುದಿಲ್ಲ? ಇವತ್ತು ಯಾವ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗಲಿ ಕರ್ನಾಟಕದಾದ್ಯಂತ ಎಲ್ಲಿಯಾದರೂ ನಾವಿವತ್ತು ಒಂದು ಸೆಗಣಿ ಸಾರಿದ ದೇವಸ್ಥಾನ ನಿಮಗೆ ಎಲ್ಲಿಯಾದರೂ ಕಾಣ್ತದ? ಅಲ್ಲ, ಸೆಗಣಿ ಸಾರಿದ ಒಂದು ಎಲ್ಲಿಯಾದರೂ ನಮಗೆ ನೋಡಲಿಕ್ಕೆ ಸಿಗ್ತದ ಇವತ್ತು? ಯಾಕಂತ ಹೇಳಿದ್ರೆ ಎಲ್ಲವನ್ನ ಆಧುನೀಕರಣ ಮಾಡಿ ದೇವಸ್ಥಾನಗಳನ್ನು ಒಂದು ರೀತಿಯ ಫ್ಯಾಕ್ಟ್ರಿಗಳನ್ನಾಗಿ ಮಾಡಿ ಒಂದು ಲಾಭಾಂಶದ ವಸ್ತುಗಳನ್ನಾಗಿ ರಾಜಕೀಯ ದಾಳವನ್ನಾಗಿ ಮಾಡಿಕೊಂಡು ಬಂದಿದ್ದರಿಂದಲೇ ಇವತ್ತು ಈ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಸಾಮಾನ್ಯ ನೋಡಿ, ಇವತ್ತು ಈಗ ದಕ್ಷಿಣ ಕನ್ನಡದಲ್ಲಿ ಕೆಲವೊಂದು ಅವರವರದೇ ಮಾಡಿದಂಥ ಸ್ವಯಂ ಒಂದು ಗೋಶಾಲೆಗಳಿದೆ. ಉದಾಹರಣೆಗೆ ನಿಮಗೆ ನೋಡಿ, ಬಜಿಪೆ ಏರ್ಪೋರ್ಟಿಗೆ ನೋಡುವಾಗಂತ ಮರವೂರು ಅಂತ ಒಂದು ಊರಿದೆ. ಅಲ್ಲಿ ಒಂದು ಕಪಿಲ ಗೋಶಾಲೆ ಅಂತ ಒಂದಿದೆ. ಪ್ರಕಾಶ್ ಶೆಟ್ಟಿ ಅವರು ನಡೆಸ್ತಾರೆ. 550ಕ್ಕೂ ಮಿಕ್ಕಿ ಅಲ್ಲಿ ಇವತ್ತಿಗೂ ಕಪಿಲಾ ತಳಿಯ ಗೋವುಗಳಿದೆ. ಇವತ್ತಿಗೆಲ್ಲ ಹಾಲು ತೆಗೆಯುವುದಿಲ್ಲ, ಎಲ್ಲ ದನಗಳೇ ಕರುಗಳೇ ತಿಂದು ಹೋಗುವಂಥದ್ದು. ನಾನು ಹೇಳಿದರೆ ಒಬ್ಬ ವ್ಯಕ್ತಿಗೆ ಅವನ ಕೈಯಿಂದ ಹಾಕಿ 500 ಹಸುಗಳನ್ನು ಸಾಕಿ ಇವತ್ತು ಗೋವು ತಳಿಯನ್ನು ಒಂದು ನಾಶ ಆಗುವಂಥ ಕಪಿಲಾ ತಳಿಯನ್ನು ಉಳಿಸಲಿಕ್ಕೆ ಆಗ್ತದೆ. ಹಾಗಾದರೆ ಲಕ್ಷ ಕೋಟಿ ಗಟ್ಟಲೆ ಹಣ, ಟನ್ ಗಟ್ಟಲೆ ಬಂಗಾರ ಇರುವಂಥ, ಇಷ್ಟು ಸಮೃದ್ಧಿ ಇರುವಂಥ ಶ್ರೀಮಂತ ದೇವಾಲಯಗಳಿಗೆ ಯಾಕೆ ಇಂಥದೇ ಒಂದು ಗೋಶಾಲೆಗಳನ್ನು ನಿರ್ಮಾಣ ಮಾಡಿ ದೇವರಿಗೆ ಒಳ್ಳೆಯ ರೀತಿಯ ಲಡ್ಡು ನೈವೇದ್ಯವನ್ನು, ಸಿಹಿ ತಿಂಡಿಯನ್ನು ಕೊಡಬಾರದು, ಬೆಣ್ಣೆ ತುಪ್ಪವನ್ನು ಕೊಡಬಾರದು? ನಾನು ಹೇಳುವಂಥದ್ದು, ಒಂದು ವೇಳೆ ಇನ್ನೂ ನಾವು ಭಕ್ತರಿಗೆ ಅನುಕೂಲಕ್ಕೆ ಬೇಕಾಗಿದ್ರೆ ದೇವರ ಸೇವೆಯನ್ನೇ ಮಾಡಬೇಕಂತಿದ್ರೆ ಒಂದು ದೇವರನ್ನು ದರ್ಶನ ಮಾಡಲಿಕ್ಕೆ ನಾವು 3-4 ದಿನ ಕ್ಯೂ ಅಲ್ಲಿ ನಿಲ್ತೇವೆ. ಅದರ ಬದಲು ನಾವು ಹೇಳುವಂಥದ್ದು, ನಮಗೆ ದೇವರ ಸೇವೆಯನ್ನು ಮಾಡಬೇಕಿದ್ರೆ ಆ ಕ್ಯೂ ಅಲ್ಲಿ ನಿಲ್ಲುವಂಥ ಸಮಯದಲ್ಲಿ ಇಚ್ಛೆ ಇದ್ದವರಿಗೆ ಅಂಥದ್ದೇ ದೇವಸ್ಥಾನದ ವತಿಯಿಂದ ಆಗುವಂಥ ಗೋಶಾಲೆಯಲ್ಲಿ 1-2 ದಿನ ತಾವುಗಳೆಲ್ಲರೂ ಸ್ವಯಂ ಸೇವಕರಾಗಿ ದುಡಿದು ಅಲ್ಲಿ ಬೇಕಾಗುವ ಯಾವುದಂತ ನಾವಲ್ಲಿ ದೇವಸ್ಥಾನಗಳಲ್ಲಿ ಬೇಕರಿಯಲ್ಲಿ ಮಾಡಿದಂಥ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ತುಂಬಿಸಿದಂಥ ತೀರ್ಥ, ಪ್ಲಾಸ್ಟಿಕ್ ತೊಟ್ಟೆಗಳಲ್ಲಿ ಯಾವಾಗ ಮಾಡಿದಂಥ ಪ್ರಸಾದ ಲಡ್ಡುಗಳು, ಈ ರೀತಿಯಾಗಿ ಅಂತ ಜನರಿಗೆ, ಸನಾತನ ಧರ್ಮದ ಭಕ್ತರಿಗೆ ಕೊಟ್ಟು ಈ ರೀತಿಯಾಗಿ ಒಂದು ವ್ಯಾಪಾರ ಮಾಡುವ ಬದಲು ಅದರ ಬದಲು ನಿಮಗೆ ಶುದ್ಧವಾದಂಥ ಆಹಾರವನ್ನು ದನಗಳಿಗೆ ಪೂರೈಸಿ ದನಗಳಿಂದ ಬಂದಂಥ ಈ ಹಾಲು, ಬೆಣ್ಣೆ, ತುಪ್ಪವನ್ನು ದೇವರಿಗೆ ಸಮರ್ಪಿಸೋಣ ಎಂಬಂಥ ಒಂದೇ ಒಂದು ಕರೆಗಳನ್ನು ನಾವು ಯಾಕೆ ಕೊಡಲಿಕ್ಕೆ ಆಗುವುದಿಲ್ಲ? ಯಾಕೆ ಇದನ್ನು ಮಾಡಲಿಕ್ಕೆ ಆಗುವುದಿಲ್ಲ? ಯಾವತ್ತೂ ನಾವು ಪ್ರಯತ್ನ ಪಟ್ಟರೆ ಅನೇಕ ಈ ಸ್ವಾಮೀಜಿಗಳು, ಧಾರ್ಮಿಕ ನಾಯಕರು ಇದಕ್ಕೆಲ್ಲ ಬೇಕಾಗುವಂಥ ಕರೆ ಕೊಡ್ಬೋದು. ಸನಾತನ ಹಿಂದೂ ಧರ್ಮದ ಅನೇಕ ಸಂಘಟನೆಗಳು ಇದಕ್ಕೆ ಯಾಕೆ ಕರೆ ಕೊಡಬಾರ್ದು? ಇವತ್ತು ಜಗತ್ತಿನಾದ್ಯಂತ ನಮ್ಮ ತಿರುಪತಿ ವೆಂಕಟರಮಣ ದೇವರ ಒಂದು ಆಸ್ತಿತ್ವವೇ ಒಂದು ರೀತಿಯಲ್ಲಿ ಬತ್ತಲಾಗುವಂಥ, ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾರ್ವಜನಿಕ ಹೇಳಿಕೆ ಕೊಡ್ತಾರೆ ಒಬ್ಬ ರಾಜಕಾರಣಿ. ಇವತ್ತು ಇದನ್ನು ಯಾರಾದರೂ ಕೇಳಿದರೆ ನಾಚಿಕೆ ಮಾಡುವಂಥ, ತಲೆ ತಗ್ಗಿಸುವಂಥ ಕೆಲಸಗಳಾಗ್ತಾ ಇದೆ ಅಲ್ವ? ಇವತ್ತು ದನದ ಕೊಬ್ಬು, ಹಂದಿಯ ಕೊಬ್ಬು, ಮೀನಿನ ಕೊಬ್ಬು ಅಂತ ಹೇಳಿದ್ರೆ ಏನ್ರಿ ಇದನ್ನು ದೇವರಿಗೆ ಕೊಡೋದು?
ಯಾವ ಗೋವಿಗೋಸ್ಕರ ಅವತರಿಸಿ ಬಂದಂಥ ಶ್ರೀ ವೆಂಕಟರಮಣ ದೇವರಿಗೆ ಇವತ್ತು ಗೋವು ಶಾಲೆಗಳನ್ನು ನಿರ್ಮಾಣ ಮಾಡಿ ಗೋವಿನ ಹಾಲನ್ನು ಕೊಡಬೇಕಾದಂಥ ನಾವು ಈ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೇವೆ ಅಂತ ಹೇಳಿದರೆ ಇದರಲ್ಲಿ ಇದು ಒಂದು ರಾಜಕೀಯವೋ ಅಲ್ಲ ಧಾರ್ಮಿಕ ನಿಂದನೆಯೋ ಒಂದು ಅರ್ಥ ಆಗ್ತಾ ಇಲ್ಲ ನಮಗೆ. ಆದರೆ ಇದು ಯಾವತ್ತು ಇದನ್ನು ನಾವು ಕೇಳಿದಾಗ ನಮಗೆ ನೋವಾಗ್ತಾ ಇದೆ. ಇವತ್ತು ಅನೇಕ ಕಡೆಗಳಲ್ಲಿ ನಮಗೆ ಈಗ ನಂದಿನಿ ತುಪ್ಪದಿಂದ ಬಂದಂಥ ನಂದಿನಿ ತುಪ್ಪವನ್ನು ಇಲ್ಲಿಯೂ ಅನೇಕ ದೈವದ ಕೆಲಸಕ್ಕೆ, ದೇವರ ಕೆಲಸಕ್ಕೆ, ಯಜ್ಞ ಯಾಗಗಳಿಗೆ ಉಪಯೋಗಿಸುವ ನಿಯಮಗಳಿಲ್ಲ. ಯಾಕಂತ ಹೇಳಿದರೆ ಎಮ್ಮೆಯ ಹಾಲನ್ನು ಒಬ್ಬ ರೈತ ಅಲ್ಲಿ ಕೊಡ್ತಾನೆ, ದನದ ಹಾಲನ್ನು ಕೊಡ್ತಾನೆ, ಆಡಿನ ಹಾಲನ್ನು ಕೊಡಲಿಕ್ಕೆ ಅವಕಾಶ ಇದೆ. ಯಾಕಂತೇಳಿದ್ರೆ ಅದನ್ನು ನಾವು ಮಾನವರಾಗಿ ಅದು ಎಲ್ಲವನ್ನು ಕುಡಿಬಹುದು. ಆದರೆ ಇದು ದನದ್ದೇ, ಇದು ಎಮ್ಮೆದ್ದೇ, ಇದು ಹಾಲಿದ್ದೇ ಎಂಬ ಬೇರ್ಪಡಿಸುವ ಕ್ರಮ ಇದೆಯಾ? ಇಲ್ಲ. ಹಾಗಾದರೆ ಒಟ್ಟಿನಲ್ಲಿ ಬಂದಂಥ ಅಲ್ಲಿಯೂ ಕೂಡ ನಾವು ಕೊಡುವಂಥದ್ದಾಗಲಿ ಆ ಸಂಸ್ಥೆಯನ್ನು ನಾವು ದೂರುವುದಲ್ಲ, ಅದು ನಮ್ಮದೇ ಸಂಸ್ಥೆ. ಆದರೆ ಇನ್ನೂ ಒಂದು ದೇವಸ್ಥಾನಗಳು ಆಲೋಚನೆ ಮಾಡಿಕೊಂಡು ಆದಷ್ಟು ಶುದ್ಧವಾದಂಥ ನೈವೇದ್ಯವನ್ನು ಕೊಡಬೇಕು. ನೈವೇದ್ಯವೇ ದೇವರಿಗೆ ಸರಿಯಾಗಿ ಇಲ್ಲದಿದ್ದರೆ ನಮ್ಮ ಪರಿಸ್ಥಿತಿ, ಭಕ್ತರಾದ ಜನರ ಪರಿಸ್ಥಿತಿ ಏನಾಗಬಹುದು? ನಮಗೆ ವೆಂಕಟರಮಣ ದೇವರ ಮೇಲೆ ಮತ್ತೆ ಈ ಸಂಬಂಧ ಇದೆ. ನಾವಿದನ್ನು ಮುಂದೆಯೂ ಇದೇ ರೀತಿ ಪ್ರಶ್ನೆ ಮಾಡ್ತಾ ಹೋಗ್ತೇವೆ. ಇನ್ನೂ ಒಂದು ಮುಂದೆ ನಾವು ಮಾತನಾಡ್ತಾ ಹೋದರೆ ನೋಡಿ, ತುಳುನಾಡಿನಾದ್ಯಂತ ಅನೇಕ ಕುಟುಂಬದ ಮನೆಗಳಲ್ಲಿ ಎಲ್ಲ ಕಡೆಯೂ ಒಂದು 10-20 ದಿನಗಳ ಅಷ್ಟಮಂಗಲ, ಜ್ಯೋತಿಷ್ಯ, ದೀಪ ಪ್ರಶ್ನೆ, ಎಲೆ ಪ್ರಶ್ನೆ, ಆರೂಢ ಪ್ರಶ್ನೆ ಬೇರೆ ಬೇರೆಗಳು ನಡೆದಿದೆ. ಅದು ಎಲ್ಲವೂ ನಡೆದಾಗ ಇಲ್ಲ ಸಲ್ಲದ್ದೆಲ್ಲವೂ ಅಲ್ಲಿ ಕಾಣುತ್ತಿತ್ತು. ಸಂಬಂಧಗಳಿಲ್ಲದ ಕೆಲವು ವಿಚಾರಗಳು ಕಾಣುತ್ತಿತ್ತು. ಇದಕ್ಕೋಸ್ಕರವೇ ಜನರು ಊರೂರು ಸುತ್ತಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಆದರೆ ಈ ಜ್ಯೋತಿಷರಿಗೆ ಯಾಕೆ ತಿರುಪತಿಯಲ್ಲಿ ಮಲಿನವಾದಂಥ ದನದ ಕೊಬ್ಬಿನಿಂದ, ಮೀನಿನ ಕೊಬ್ಬಿನಿಂದ, ಹಂದಿಯ ಕೊಬ್ಬಿನಿಂದ ತಯಾರಾದ ಲಾಡು ಅಲ್ಲಿ ಲಡ್ಡು ಪ್ರಸಾದ ದೇವರಿಗೆ ನೈವೇದ್ಯ ಆಗ್ತದೆ ಅಂತ ಗೊತ್ತಾಗಲೇಬೇಕಿತ್ತು. ಯಾಕಂತ ಹೇಳಿದರೆ ಇಷ್ಟರವರೆಗೆ ಪ್ರಶ್ನೆಯಲ್ಲಿ ಒಂದು ಕುಟುಂಬದ ಸಾಮಾನ್ಯ ವ್ಯಕ್ತಿಯ ಒಂದು ಚಿಕ್ಕ ಕುಟುಂಬದಲ್ಲೂ ಎಲ್ಲೋ ಬರ್ತದೆ, ಆದರೆ ತಿರುಪತಿದ್ದು ಬರಲೇಬೇಕು. ಯಾಕಂತ ಹೇಳಿದರೆ ಇಲ್ಲಿಯ ಒಂದು ಮಗುವಿಗೂ ನಮ್ಮ ಪ್ರತಿಯೊಬ್ಬರಿಗೂ ತಿರುಪತಿ ವೆಂಕಟರಮಣ ದೇವರಿಗೆ ನಮಗೂ ಸಂಬಂಧ ಇದೆ. ಇವತ್ತು ಎಲ್ಲ ಕಡೆಗಳಲ್ಲಿ ಇವತ್ತು ಇಂಥ ಒಂದು ಧಾರ್ಮಿಕ ನಂಬಿಕೆಗಳಿರುವಂತಹ ಜಾಗಗಳನ್ನು ನೀವು ಪೂರ್ತಿಯೊಮ್ಮೆ ಗಮನಿಸಿ. ಇವತ್ತು ಯಾವ ಸ್ಥಿತಿಗೆ ನಿರ್ಮಾಣ ಆಗಿದೆ ಎಂಬುದನ್ನು ಬಾವಿಯಿಂದ ಸೇದಿ ದೇವರಿಗಿಟ್ಟು ತೀರ್ಥದ ರೂಪದಲ್ಲಿ ನಮಗೆ ಕುಡಿಯಬೇಕಾದಂಥ ಒಂದು ತೀರ್ಥವನ್ನು ಇವತ್ತು ಬಾಟ್ಲಿಯಲ್ಲಿ ಹಾಕಿ ತಿಂಗಳುಗಟ್ಟಲೆ ಇಟ್ಟು ಭಕ್ತರಿಗೆ ನೀರನ್ನು, ದೇವರ ಕೊಪ್ಪರಿಗೆಯಲ್ಲಿ ಬಂದಂಥ ನೀರಿನ ಪ್ರಸಾದವನ್ನು ಬಾಟ್ಲಿಗೆ ಹಣದ ರೂಪದಲ್ಲಿ ಮಾರಾಟ ಮಾಡುವಂಥ ಸ್ಥಿತಿಯವರೆಗೆ ಮುಟ್ಟಿತೇ ನಮ್ಮ ಸನಾತನ ಹಿಂದೂ ಧರ್ಮದ ಈ ವ್ಯವಸ್ಥೆಗಳು. ಈ ರೀತಿಯಾದಂಥ ಪ್ರಸಾದಗಳನ್ನು ದಿನ ಮಾಡಿ ದೇವರಿಗೆ ನೈವೇದ್ಯ ರೂಪದಲ್ಲಿ ಇಟ್ಟು ಅದನ್ನೇ ನಾವು ಪಡ್ಕೊಳ್ಳಬೇಕಾದವರು ದೇವರಿಗೆ ಸಂಬಂಧವೇ ಇಲ್ಲದ ಕಲ್ಲು ಸಕ್ಕರೆ, ದೇವರಿಗೆ ಸಂಬಂಧವೇ ಇಲ್ಲದ ಅನೇಕ ಕಡೆಗಳಿಲ್ಲಾಡು, ದೇವರಿಗೆ ಸಂಬಂಧವೇ ಇಲ್ಲದ ಬೇರೆ ಬೇರೆ ಪಂಚಕಜ್ಜಾಯಗಳು, ದೇವರಿಗೆ ಸಂಬಂಧ ಇಲ್ಲದ ಅನೇಕ ಕಡೆಗಳಲ್ಲಿ ನೂಲು, ಬೇರೆ ಬೇರೆ ಯಂತ್ರಗಳನ್ನು ಕೊಡುವಂಥದ್ದು. ನಾನು ಹೇಳುವಂಥದ್ದು ಈ ಸ್ಥಿತಿಗೆ ಇವತ್ತು ಬರಲಿಕ್ಕೆ ದೇವಸ್ಥಾನ ಎಂಬುದು ಒಂದು ಬಲುಕೋಟಿಯ ಒಂದು ಉದ್ಯಮದ ರೀತಿಯಾಗಿದೆ. ಇವತ್ತು ಅನೇಕ ಕಡೆಗಳಲ್ಲಿ ದೇವರಿಗಾಗಲಿ ದೈವಕ್ಕಾಗಲಿ ಏನೇನು ಅದಕ್ಕೆ ಅವರಿಗೇನು ದೇವರಿಗೆ ಬೇಕು ಇದನ್ನು ಕೊಡುವ ಬದಲು ಒಂದು ನಮಗೆ ಅಧಿಕಾರಕ್ಕೋಸ್ಕರ, ಒಂದು ಹುದ್ದೆಗೋಸ್ಕರ, ಲಾಭಕ್ಕೋಸ್ಕರ ಅಲ್ಲಿ ಇರುವಂಥ ಮಧ್ಯವರ್ತಿಗಳ ಹಾವಳಿಗೆ ಇದು ಎಲ್ಲವೂ ಒಂದು ಲಾಭಾಂಶದ ರೂಪದಲ್ಲಿ ನಡೀತಾ ಇದೆ. ಎಲ್ಲ ಕಡೆ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಅಲ್ಲ ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಇಂಥ ಮಂತ್ರಿಗಳಿಗೆ ಇವತ್ತು ನೇರವಾಗಿ ತಿರುಪತಿಯ ಬಗ್ಗೆ ಅಪವಾದವನ್ನು ಹಾಕುವ ಬದಲು ಒಂದು ಕಾಲದಲ್ಲಿ ವಿಚಾರಗಳಲ್ಲಿ ಅಧಿಕಾರವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಅಲ್ಲಿ ಅದನ್ನು ಬೇರೆ ರೀತಿಯ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕೇ ವಿನ ಅಪವಾದವನ್ನು ಮಾಡಿ ನಮ್ಮ ದೇವರನ್ನು ನಿಮ್ಮೊಳಗಿನ ವೈರತ್ವಕ್ಕೋಸ್ಕರ ನಾವು ಆರಾಧನೆ ಮಾಡುವ ವೆಂಕಟರಮಣ ದೇವರನ್ನು ನೀವು ಈ ರೀತಿಯಾಗಿ ಸಾರ್ವಜನಿಕವಾಗಿ ನೀವು ಈ ರೀತಿಯಾಗಿ ಮಾಡಿದ್ದು ತಪ್ಪು ಅಂತ ನಾವು ಹೇಳುವಂಥದ್ದು. ಇವತ್ತು ತಿರುಪತಿ ಶ್ರೀ ವೆಂಕಟರಮಣ ದೇವರಿಗೆ ಆದ ವಿಚಾರವೇ ಇವತ್ತು ಕರ್ನಾಟಕದಾದ್ಯಂತ, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅನೇಕ ದೇವಸ್ಥಾನಗಳಲ್ಲಿ ಇವತ್ತು ಲಾಭಾಂಶ ಬರುವಂಥ ದೇವಸ್ಥಾನಗಳಲ್ಲೂ ಸಮೇತ
ಇವತ್ತು ಶುದ್ಧವಾದಂಥ ತುಪ್ಪ, ಶುದ್ಧವಾದಂಥ ಪೂಜಾ ವ್ಯವಸ್ಥೆಗಳು, ಬೇಕಾಗುವಂಥ ಬೂರಿನ ಬುಟ್ಟಿಗಳು, ಪ್ರಾಕೃತಿಕ ವಸ್ತುಗಳು ಯಾವುದು ಸಿಗ್ತಾ ಇಲ್ಲ. ಎಲ್ಲವೂ ಅನೇಕ ಕಡೆಗಳಲ್ಲಿ ಇವತ್ತಿಗೂ ಜೇಡರ ಬಲೆ ತೆಗೆಯದ ಜಾಗ ಸ್ಥಳವಿದೆ, ನಾವು ತೋರಿಸಿಕೊಡ್ಬೋದು. ಇದು ಎಲ್ಲರಿಗೂ ವೆಂಕಟರಮಣ ದೇವರು ಇವತ್ತು ಸೂಚನೆಯನ್ನು ನೀಡ್ತಾ ಇದ್ದಾರೆ. ಇವತ್ತು ಏನೋ ಇದರಲ್ಲೊಂದು ಅತಿ ದೊಡ್ಡ ಪರಿವರ್ತನೆ ಮುಂದಿನ ದಿನಗಳೆಲ್ಲ ಆಗಿಯೇ ಆಗ್ತದೆ. ಇದು ಆಗಿಯೇ ಆಗ್ತದೆ. ದೇವರನ್ನು ನೋಡಲು, ದೇವರ ದರ್ಶನ ಮಾಡಲು ನಮಗೆ ಟಿಕೆಟ್ ಕೊಟ್ಟು ದೇವರನ್ನು ನೋಡುವ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಇದು ಎಲ್ಲಕ್ಕೂ ಕಾರಣ ಭಕ್ತರು ಸೀದಾ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ದರ್ಶನ ಮಾಡಿ ಪ್ರಾರ್ಥಿಸಿ ಬಂದರೆ ಇದು ಇನ್ನು ಮುಂದೆ ಯಾವ ಸಮಸ್ಯೆಗಳಾಗುವುದಿಲ್ಲ. ನಾವು ಇದ್ದ ಹಣವನ್ನು ಎಲ್ಲವನ್ನು ಅಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಖರೀದಿಸಿ ಅಲ್ಲಿ ಇರುವಂಥ ಹಣವನ್ನು ಖರ್ಚು ಮಾಡಿ, ಹಣ ಖರ್ಚು ಮಾಡಲಿಕ್ಕೋಸ್ಕರನೇ ದೇವಸ್ಥಾನಕ್ಕೆ ಹೋಗುವ ಸ್ಥಿತಿ, ಹಣ ಕೊಟ್ಟು ಎಲ್ಲವನ್ನು ಎಲ್ಲಿಯವರೆಗೆ ದೇವರ ಪ್ರಸಾದವನ್ನಾಗಲಿ ದರ್ಶನವನ್ನು ಪಡೀತೀರಾ ಅಲ್ಲಿಯವರೆಗೆ ನಮಗೆ ಈ ಸ್ಥಿತಿಯಿಂದ ಇನ್ನು ಹೊರಬರಲಿಕ್ಕೆ ಕಷ್ಟ ಇದೆ. ಒಂದು ಕಾಲದಲ್ಲಿ ಈ ದೇವಸ್ಥಾನಗಳು ಕಷ್ಟಕ್ಕೆ, ಜನರ ಸಮಸ್ಯೆಗೆ ಸ್ಪಂದಿಸಬೇಕಾದಂಥ ದೇವಸ್ಥಾನಗಳು. ಇವತ್ತು ಆ ದೇವಸ್ಥಾನಗಳ ಆಡಳಿತ ವ್ಯವಸ್ಥೆಗಳು ಇವತ್ತು ಅಲ್ಲಿರುವಂಥ ಬರೀ ನಾವು ಲಾಭಾಂಶಕ್ಕೋಸ್ಕರ, ಹೆಸರು ಪ್ರತಿಷ್ಠೆಗೋಸ್ಕರ ಇವತ್ತು ಬರ್ತದೆ. ಆಡಳಿತಕ್ಕೋಸ್ಕರ ಗಲಾಟೆಗಳಾಗ್ತಾ ಇದೆ ವಿನ, ಅಧಿಕಾರಕ್ಕೋಸ್ಕರ ಗಲಾಟೆಗಳಾಗ್ತದೆ ವಿನ, ಅನುಭವಕ್ಕೋಸ್ಕರ ನಮಗೆ ಗಲಾಟೆಗಳು ಇವತ್ತು ನಡೀತಾ ಇಲ್ಲ. ಎಲ್ಲರಿಗೂ ಪ್ರತಿಷ್ಠೆ ಬೇಕು. ಇದೇ ರೀತಿ ಆದರೆ ನಮ್ಮ ಮುಂದಿನ ಪರಿಸ್ಥಿತಿ, ನಮ್ಮ ಮುಂದಿನ ತಲೆಮಾರಿಗೆ ನಾವು ಏನನ್ನು ಕೊಡಬಹುದು? ಯಾವ ತಿರುಪತಿ ಇವತ್ತು ನೋಡಿ, ಇವತ್ತು ನಾವು ತಿರುಪತಿಯ ಲಾಡಿನ ಬಗ್ಗೆ ನಾವು ಮಾತಾಡ್ತೇವೆ, ತಿರುಪತಿಯ ಬಗ್ಗೆ ನಾವು ಒಂದಷ್ಟು ಚರ್ಚೆ ಮಾಡ್ತಾ ಇದ್ದೇವೆ. ತುಳುನಾಡಿನಾದ್ಯಂತ ಅನೇಕರು ಗಮನಿಸಬೇಕು, ಕುಟುಂಬ ಪದ್ಧತಿಯಲ್ಲಿ ಒಂದು ತುಳುನಾಡಿಗೆ ಮುಡಿಪು ಕಟ್ಟುವಂಥ ಒಂದು ಆರಾಧನಾ ನಿಯಮ ಇದೆ. ಆ ಒಂದು ಆರಾಧನಾ ನಿಯಮವನ್ನು ಇವತ್ತಿಗೂ ಅನೇಕ ಕಡೆಗಳಲ್ಲಿ ದಾಸಯ್ಯರು ಬಂದು ಬಾಳೆ ಬಂಬಿನ ಗುಡಿಯನ್ನು ನಿರ್ಮಿಸಿ ವೆಂಕಟರಮಣ ದೇವರನ್ನು ಕಲಸದಲ್ಲಿ ಪ್ರತಿಷ್ಠಾಪಿಸಿ ಮುಡಿಪುಗಳನ್ನು ಕಟ್ಟಿ ಬೆತ್ತದಲ್ಲಿ ಹೊಡ್ಕೊಳ್ಳುವಂಥ ಅರ್ಶಯ ಎಂಬ ಒಂದು ಕ್ರಮ ಇಲ್ಲಿತ್ತು. ಈಗಲೂ ಕೆಲವು ಕಡೆ ನಡೀತಾ ಇದೆ. ಅದಲ್ಲದಿದ್ದರೂ ಸರಳವಾಗಿ ಆಚರಿಸುವಂಥ ಕುಟುಂಬ ಪದ್ಧತಿಯಲ್ಲಿ ದಾಸಯ್ಯರೇ ಮುಡಿಪನ್ನು ಮುಟ್ಟಬೇಕು, ದಾಸಯ್ಯರೇ ಮುಡಿಪು ಕಟ್ಟಬೇಕು, ದಾಸಯ್ಯರೇ ಅದಕ್ಕೆ ಪೂಜೆ ಮಾಡಬೇಕು ಎಂಬ ನಿಯಮ ಇದೆ. ಅನೇಕ ಕಡೆಗಳಲ್ಲಿ ಸರಳಾರಾಧನೆ ನಿಯಮವಾದರೂ ದಾಸರು ಬಂದು ತುಳಸಿಕಟ್ಟೆಯಲ್ಲಿ ಒಂದು ದೀಪವನ್ನಿಟ್ಟು ಅದರಲ್ಲಿ ನಿಮಗೆ ಒಂದು ಸುತ್ತಿಗೆ ಇಟ್ಟು ಒಂದು ಪಂಚಕಜ್ಜಾಯ ಪಾನಕ ಮಾಡಿ ಮುಡಿಪು ಕಟ್ಟಿ ಆರಾಧಿಸಿ ಪ್ರಾರ್ಥಿಸಿ ಹೋಗುವ, ಕುಟುಂಬವನ್ನು ಪ್ರಾರ್ಥಿಸಿ ಹೋಗುವ, ಆ ಕುಟುಂಬಕ್ಕೆ ಆಶೀರ್ವಾದ ಮಾಡಿ ಹೋಗುವಂಥ ನಿಯಮ ತುಳುನಾಡಿನಾದ್ಯಂತ ಇತ್ತು. ಎಲ್ಲಿ ಯಾರು ಮಾಡ್ತಾ ಇದ್ದಾರೆ ಈಗ ನಿಜವಾಗಿಯೂ ಅದನ್ನು ದಾಸಯ ಮುಟ್ಟಬೇಕು, ಮನೆಯ ಕುಟುಂಬದ ಯಜಮಾನ ಮಾಡಬೇಕು. ಇದು ಇಲ್ಲದೆ ಇವತ್ತು ಯಾವ ಪರಂಪರೆಯಲ್ಲಿ ನಡೀತಾ ಇದೆ ಅಂತ ನೀವು ಗಮನಿಸಿ. ಹಾಗಾದರೆ ನಾವು ಅಲ್ಲಿಯ ಲಡ್ಡಿನ ಬಗ್ಗೆ ಮಾತನಾಡುವಾಗ ನಮ್ಮ ಮನೆಯೊಳಗಳು ವೆಂಕಟರಮಣನಿಗೆ ಇವತ್ತು ನಾವು ಮೋಸ ಮಾಡ್ತಾ ಇದ್ದೇವೆ. ಆರಾಧನಾ ನಿಯಮಗಳನ್ನ ಸರಿಯಾಗಿ ನಾವು ಮಾಡ್ತಾ ಇಲ್ಲ. ದಾಸಯ್ಯರು ಮಾಡುವಂಥ ಕ್ರಮವನ್ನು ಯಾಕಂತ ಹೇಳಿದ್ರೆ ವೆಂಕಟರಮಣ ದೇವರೇ ದಾಸಯ್ಯರನ್ನು ಇವತ್ತಿಗಿಲ್ಲಿ ಕಳಿಸಿಕೊಟ್ಟದ್ದು. ಆ ದಾಸಯ್ಯರೇ ಇವತ್ತು ಆರಾಧನೆ ಮಾಡುವ ನಿಯಮ. ಪಾಪ ಇವತ್ತು ಅನೇಕ ಜನರಿಗೆ ದಾಸಯ್ಯ ಎಂಬ ಹೆಸರೇ ಗೊತ್ತಿಲ್ಲ. ಶಂಖ ಊದಿ ಶನಿವಾರ ನಮ್ಮ ಮನೆ ಬಂದು ಶಂಖ ಜಾಗಟೆ ಊದಿಕೊಂಡು ಹೋಗುವವರು ದಾಸಯ್ಯರು. ವೆಂಕಟರಮಣ ದೇವರನ್ನೇ ಪ್ರಾರ್ಥಿಸುವವರು ಅವರೇ ಆರಾಧಿಸುವಂಥ ಪೂಜೆ ಮಾಡುವಂಥ ನಿಯಮ. ಇವತ್ತು ಇದೇ ರೀತಿಯಾಗಿ ನಮ್ಮ ಪರಂಪರೆಗಳನ್ನು ನಾವು ಮುರಿದುಕೊಂಡು ಬಂದರೆ ನಮ್ಮ ಮುಂದಿನ ತಲೆಮಾರಿಗೆ ಏನನ್ನು ನಾವು ಹೇಳಬಹುದು, ಏನು ಉಳಿಬಹುದು ನಮಗೆ ಎಂಬ ಭಯ ಸೃಷ್ಟಿಯಾಗಿದೆ. ಇನ್ನು ನಮ್ಮ ದೈವಾರಾಧನೆಯ ಜೊತೆಗೆ ದೈವಗಳಿಗೂ ದೂರದ ತಿರುಪತಿ ವೆಂಕಟರಮಣ ದೇವರಿಗೂ ಸಂಬಂಧ ಇದೆ. ತುಳುನಾಡಿನಾದ್ಯಂತ ದೈವದ ಒಂದು ವಿಚಾರದಲ್ಲಿ ಹೇಳುವುದಾದರೆ ಇಲ್ಲಿಯ ಆಂಧ್ರದ ತಿರುಪತಿ ವೆಂಕಟರಮಣ ದೇವರ ಸಂಬಂಧವು ತುಳುನಾಡ ದೈವಾರಾಧನೆಯಲ್ಲಿ ಬರ್ತದೆ. ಉತ್ತರದ ಗಂಗಾ ನದಿಗೂ ದೈವಾರಾಧನೆಗೂ ಸಂಬಂಧ ಇದೆ. ತಮಿಳುನಾಡಿನ ಕಡಕಂದ ಆ ಕಂಚಿಯ ಸಂಬಂಧ ಇದೆ. ಕೇರಳದ ಧನುಷ್ಕೋಡಿ ರಾಮೇಶ್ವರದ ಸಂಬಂಧ ಇದೆ. ತುಳುನಾಡಿನ ಸಂಧಿಪಾರ್ಧಾನಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಈ ಹೆಸರುಗಳ ಉಲ್ಲೇಖಗಳು ಇದೆ. ಶಬರಿಮಲೆ ಅಯ್ಯಪ್ಪ ಇರ್ಬೋದು, ತಿರುಪತಿಯ ವೆಂಕಟರಮಣ ಇರ್ಬೋದು, ಅಲ್ಲಿ ದೇವರಿಗೆ ಹರಿಕೆ ಹಾಕಿದ್ರು ಒಂದಷ್ಟು ರಾಜ್ಯದ ಜನತೆಗೆ ವಿನಿಯೋಗಕ್ಕೆ ಬೀಳ್ತಾ ಇದೆ.
ನಮ್ಮ ಹತ್ತಿರದ ಧರ್ಮಸ್ಥಳದಲ್ಲಿ ಭಕ್ತರು ಹಾಕಿದ ಹಣ ಒಂದು ಕುಟುಂಬ ತಿಂತದೆ, ಒಂದೇ ಕುಟುಂಬ ತಿನ್ನುವಂಥದ್ದು ನೆನಪಿಡಿ. ಆದರೆ ಅಲ್ಲಿ ಆಗಲ್ಲ, ಅದು ಜನರಿಗೆ ಉಪಯೋಗ ಆಗುವಂಥ ರೀತಿಯಲ್ಲೂ ಇದೆ. ಆದರೆ ಅಂಥ ಒಂದು ವ್ಯವಸ್ಥೆಯನ್ನು ಸಾರ್ವಜನಿಕವಾಗಿ ಹೇಳಿಕೆ ಕೊಡುವ ಬದಲು ಅದನ್ನು ಸರಿ ಮಾಡಿಕೊಂಡು ಅಲ್ಲಿ ಆದಂಥ ತಪ್ಪಿಗೆ ಬೇಕಾಗುವಂಥ ಪ್ರಾಯಶ್ಚಿತಾದಿಗಳನ್ನು ಮಾಡಿಕೊಂಡು ಮುಂದಿನ ದಿನ ಇಂಥ ಸ್ಥಿತಿ ಬರಬಾರ್ದು. ತಿಂದವನಿಗೂ ಕರಗದ ರೀತಿಯಲ್ಲಿ ಮಾಡಿಬಿಟ್ರೆ ನೀವು ಇಷ್ಟರವರೆಗೆ ಲಾಡನ್ನು ನಾವು ತಿಂತಾರೆ, ತಿಂದವರ ಮನಸ್ಸಿನಲ್ಲೂ ಒಂದು ನೋವಿರುವಂಥದ್ದು ವಿಚಾರ ಅಲ್ವಾ, ಇದು ವಿಚಾರ ಅಲ್ವಾ. ಈಗ ನನ್ನ ಮನೆಯೊಳಗಡೆ ಏನಾದರೂ ಒಂದು ಹೇಳಲಾಗದ ಮರ್ಯಾದೆಗೆ ಕುಂದು ಬರುವಂಥ ವಿಚಾರಗಳು ನಡೆದರೆ ಅದನ್ನು ಆದಷ್ಟು ಗುಟ್ಟಿನಲ್ಲಿಟ್ಟು ಮುಂದೆ ಸರಿ ಮಾಡಿಕೊಂಡು ಹೋಗುವಂಥ ನಿಯಮಗಳಿದೆ. ಈಗ ನಿಮ್ಮ ಸರ್ಕಾರದ ಆಂಧ್ರ ರಾಜ್ಯದ ಒಂದು ಪ್ರಶ್ನೆ, ಅದು ದೇವರಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ. ಇವತ್ತು ಅದನ್ನು ಸಾರ್ವಜನಿಕವಾಗಿ ನೀವು ಹೇಳಿಕೆ ಕೊಡುವುದರ ಮುಖಾಂತರ ಎಲ್ಲೋ ದೂರದ ಕೂತಂತ ಬೇರೆಯವರೆಲ್ಲ ಯಾವ ರೀತಿ ಅದನ್ನು ವಿಶ್ಲೇಷಣೆ ಮಾಡಬಹುದು. ಅದರ ಬದಲು ಒಬ್ಬ ವ್ಯಕ್ತಿಗಳನ್ನು ನೀವು ಇಂಥವನಿಂದಲೇ ಆಗಿದೆ ಅಂತ ಹೇಳ್ತೀರಲ್ಲ ನೀವು, ಹಾಗಾದರೆ ಅಲ್ಲಿ ಇರುವಂಥವರು, ಪೂಜೆ ಮಾಡುವವರು, ಅದನ್ನು ತಯಾರಿಸುವವರು ಎಲ್ಲರೂ ಹಿಂದೂಗಳೇ ಅಲ್ವ ನಾವು? ಹಾಗಾದರೆ ಹಿಂದೂಗಳಿಗೆ ಇದು ಅರ್ಥ ಗೊತ್ತಾಗದಿದ್ದರೆ ಏನಾಗಬಹುದು? ನಾವು ಹೇಳುವಂಥದ್ದು, ನಿಮಗೆ ಇದು ರಾಜಕೀಯವಾಗಿರ್ಬೋದು, ಆದರೆ ನಮಗೆ ತಿರುಪತಿ ವೆಂಕಟರಮಣ ಲಾಡು ಅದು ನಂಬಿಕೆಯ ಪ್ರತೀಕವಾಗಿದೆ. ಹಳೆಯ ಕಾಲದಲ್ಲಿಯೂ ವಾಹನ ಸೌಕರ್ಯ ಇಲ್ಲದ ಸಮಯದಲ್ಲಿಯೂ ತಿರುಪತಿಗೆ ಹೋದವರು ವಾಪಸ್ ಬರದ ಇತಿಹಾಸ ಇರುವ ಕಾಲದಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತುಳುನಾಡಿನಾದ್ಯಂತ ಅವಳಿ ಜಿಲ್ಲೆ, ಉಡುಪಿ, ದಕ್ಷಿಣ ಕನ್ನಡದ ಪ್ರತಿಯೊಂದು ಮನೆಯಿಂದಲೂ ಒಬ್ಬೊಬ್ಬರು ತಿರುಪತಿಗೆ ನಡ್ಕೊಂಡು ಹೋಗಿ ಆದರೂ ದೇವರ ದರ್ಶನ ಮಾಡಿಕೊಂಡು ಬರ್ತಿದ್ದರು. ಸ್ವಾಮಿ ವೆಂಕಟರಮಣ ಅಂತ ಇವತ್ತಿಗೂ ಪ್ರಾರ್ಥಿಸದ ಮನೆಗಳೇ ಇಲ್ಲ. ಇಂಥ ಭಕ್ತರ ಮನಸ್ಸಿಗೆ ನೋವಾಗಿದೆ. ಮುಂದೆ ಯಾವ ರೀತಿ ಇದನ್ನು ಸರಿ ಮಾಡಬೇಕು, ಇದನ್ನು ಮುಂದೆ ಸರಿ ಮಾಡುವುದಾದರೆ ಇದಕ್ಕೆ ಪರ್ಯಾಯವಾಗಿ ಪ್ರಾಕೃತಿಕವಾದಂಥ ಗೋಶಾಲೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿಯವರೆಗೆ ಲಡ್ಡು ಪ್ರಸಾದವು ಸಾಂಕೇತಿಕವಾಗಿ ದೇವರಿಗೆ ಪ್ರಸಾದ ರೂಪದಲ್ಲಿ ಶುದ್ಧವಾದಂಥ ಮನೆಯಲ್ಲಿ ಮಾಡಿದಂಥ ತುಪ್ಪಗಳಿದ್ದರೆ ಮಾತ್ರ ತನ್ನಿ. ಮತ್ತೆ ನೀವು ಯಾತಕ್ಕೋಸ್ಕರ ನೀವು ಅದನ್ನು ಮುಂದುವರಿಸ್ತಾ ಇದ್ದೀರಿ? ಲಾಡು ಸಿಗದಿದ್ದರೆ ಅವರಿಗೆ ಜನರಿಗೆ ಹೇಳಿ. ಈಗ ಸದ್ಯಕ್ಕೆ ಲಾಡು ಪ್ರಸಾದ ಸರಿಯಾದ ತುಪ್ಪ ಸಿಕ್ಕುವವರೆಗೆ ದೇವರಿಗೆ ಸಾಂಕೇತಿಕವಾಗಿ ನಾವು ಲಾಡು ಪ್ರಸಾದವನ್ನು ಇಡ್ತಾರೆ, ಭಕ್ತರಿಗೆ ನಾವು ಲಾಡನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಎಲ್ಲಿಯವರೆಗೆ ನಮಗೆ ಗೋಶಾಲೆಗಳನ್ನು ನಿರ್ಮಿಸಿ ದೇಶದಾದ್ಯಂತ ಭಕ್ತರೇ ಸ್ವಚ್ಛವಾದಂಥ ಒಂದು ರೀತಿಯಂಥ ತುಪ್ಪವನ್ನು ತಂದು ಕೊಡ್ತಾರೆ, ಅದರಿಂದ ಮಾಡಿಕೊಡುವಂಥ ರೀತಿಯನ್ನಾದರೂ ಮಾಡಿ. ಹಣವನ್ನು ತೆಗೆಯುವ ಬದಲು ಶುದ್ಧ ತುಪ್ಪವನ್ನು ಸ್ವೀಕರಿಸಿ ಅವರಿಗೆ ಲಾಡು ಕೊಡುವಂಥ ಪ್ರಯತ್ನವನ್ನಾದರೂ ಮಾಡಿ. ಯಾಕೆ ಮಾಡಬಾರದು ಅಂತ ಕೇಳುವಂಥದ್ದು. ದೇವಸ್ಥಾನದಲ್ಲಿ ನಿಮಗೆ ದೇವರ ಮೇಲೆ ನಂಬಿಕೆ ಇದ್ದರೆ, ವ್ಯವಸ್ಥೆಗಳು ಸರಿ ಆಗಲೇಬೇಕು ಅಂತಿದ್ರೆ ಪ್ರತಿಯೊಂದಕ್ಕೂ ಅದಕ್ಕೆ ಮಾಡುವಂಥ ವ್ಯವಸ್ಥೆಗಳಿದೆ, ಮಾಡಲಿಕ್ಕೆ ಆಗ್ತದೆ. ಇವತ್ತು ನಾವು ಇದರ ಮುಂಚೆಯೂ ಅನೇಕ ಕಡೆಗಳಲ್ಲಿ ಒಂದು ಕಲಬೆರಕೆಯಾದಂಥ ದೀಪದ ಎಣ್ಣೆ ಎಂಬ ಹೆಸರಿನಿಂದ ಒಂದು ಎಣ್ಣೆ ಬರ್ತಾ ಇದೆ. ಕ್ಯಾಟ್ರಿಂಗ್ಸಿಂದ ಹೋದಂಥ ಕೆಲವು ಕರಿದ ಎಣ್ಣೆಗಳನ್ನು ಸ್ವಚ್ಛ ಎಣ್ಣೆ ಮಾಡಿ ದೀಪದ ಎಣ್ಣೆ ಅಂತ ಹಂಚುತ್ತಿದ್ದರು. ಇದರ ಬದಲು ದಯವಿಟ್ಟು ನೀವು ಇದನ್ನು ಸ್ವೀಕರಿಸಬೇಡಿ ಅಂತೆ ನಾವು ಹೇಳಿದೆವು. ಅದರ ನಂತರ ಎಳ್ಳೆಣ್ಣೆಯನ್ನು 130 ರೂಪಾಯಿಗೆ ಮಾರ್ತಿದ್ರು, ಇದನ್ನು ಎಳ್ಳೆಣ್ಣೆ ಅಂತ ಹೇಳ್ತಿದ್ರು. ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ, 1 ಲೀಟರ್ ಎಳ್ಳೆಣ್ಣೆಯನ್ನು 360-70 ರೂಪಾಯಿಗಿಂತ ಕಡಿಮೆ ಮಾರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದೆ, 1 kg ಎಳ್ಳಿಗೂ 160 ರೂಪಾಯಿ ಇದೆ. 1 ಲೀಟರ್ ಎಣ್ಣೆ ತೆಗಿಬೇಕಿದ್ರೆ ಕಡಿಮೆ ಪಕ್ಷ ನಿಮಗೆ 1.5 kg ಅಷ್ಟು ಆದರೂ ನಿಮಗೆ ಎಳ್ಳು ಬೇಕು. ಅದಕ್ಕೆ ಎಳ್ಳಿನ ಜೊತೆಗೆ ಬೆಲ್ಲವೂ ಬೇಕು. ಬೆಲ್ಲದ ಜೊತೆ ಅನೇಕ ಬೇರೆ ವಸ್ತುಗಳನ್ನ ಹಾಕ್ತಾರೆ. ಇದು ಶುದ್ಧ ಎಳ್ಳೆಣ್ಣೆಗೆ ಲೀಟರ್ಗೆ ಸರಿಯಾಗಿ ಕೊಡುವುದಾದರೆ 400 ರೂಪಾಯಿ ಬೇಕಾದೀತು. ಆ ಸಮಯದಲ್ಲಿ ನಾವು ಇದೇ ರೀತಿಯಂಥ ಕಲಬೆರಕೆ ಎಣ್ಣೆಯಲ್ಲಿ ಮೋಸ ಹೋಗ್ತೀರಿ ಎಂದು ಕರೆ ಕೊಟ್ಟಾಗ ಇವತ್ತಿಗೂ ನಮಗೆ ಕೆಲವು ಕಡೆ ದೇವಸ್ಥಾನಗಳಲ್ಲಿ ಬರಿಯ ಎಳ್ಳನ್ನು ಅವರು ತೆಗೆದು ಸ್ವಚ್ಛ ಎಣ್ಣೆಯನ್ನು ಕೊಡುವಂಥ ಕಾರ್ಯವನ್ನು ಮಾಡಿದಂಥ ಇತಿಹಾಸವಿದೆ, ಇಲ್ಲಿ ಮಾಡಿದ್ದಾರೆ. ಇವತ್ತಿಗೂ ಮಾಡಬಹುದು. ಮನೆಯಲ್ಲಿ ನೋಡಿ, ಎಲ್ಲರೂ ಈಗ ಕೃಷಿ ಪ್ರಧಾನ ವ್ಯಕ್ತಿಗಳಿದ್ದಾರೆ. ಪ್ರತಿ ಮನೆಯಲ್ಲಿ ಇದರಿಂದ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗ್ತದೆ. ಪ್ರತಿ ರೈತನಿಗೂ ಒಂದು ಹಣ ಸಿಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು 3 ಲಕ್ಷ ಲಾಡಿಗೆ ಬೇಕಾಗುವಂಥ ತುಪ್ಪ ಪ್ರತಿ ಒಬ್ಬರಿಗೂ ನೋಡಿ, ಅದಕ್ಕೆ 1 ಲೀಟರಿಗೆ 100 ರೂಪಾಯಿ ಇದ್ದರೆ 120 ತಗೊಳ್ಳಿ, ಆದರೆ ಶುದ್ಧವಾದಂಥ ತುಪ್ಪವನ್ನೇ ಕೊಡುವಂತಾಗಲಿ. ಯಾಕಂತ ಹೇಳಿದ್ರೆ ಈಗ ಎಲ್ಲ ಕಡೆಗಳಲ್ಲಿ ಹಾಗಾದರೆ ಈಗ ಶಬರಿಮಲೆಗೆ ಇದು ನಿಮಗೆ ನೇಯ್ತಾರ
ತುಪ್ಪದ ತೆಂಗಿನಕಾಯಿ ಕೊಂಡೋಗುವ ರೀತಿಯಲ್ಲಿ ನೀವು ತಿರುಪತಿಗೂ ಈ ರೀತಿಯಾದಂಥ ಶುದ್ಧವಾದಂಥ ತುಪ್ಪವನ್ನೇ ತನ್ನಿ. ಶುದ್ಧವಾದ ತುಪ್ಪ ತರದಿದ್ದರೆ ಮಾರುಕಟ್ಟೆಯಿಂದ ಪ್ಯಾಕೆಟ್ ತುಪ್ಪವನ್ನು ತಂದರೆ ನಾವು ಸ್ವೀಕರಿಸುವುದಿಲ್ಲ. ಮತ್ತು ನಿಮಗೆ ದೋಷವೂ ಇದೆ ಅಂತ ಒಂದು ಏನಾದರೂ ಹೇಳಿ ಜನರು ನಂಬಿಕೆಯನ್ನು ಒಪ್ತಾರೆ. ಜನರು ನಂಬಿಕೆಯನ್ನು ಒಪ್ತಾರೆ. ನಾವು ಹೇಳುವಂಥದ್ದು 1 ಲೀಟರ್ ಶುದ್ಧ ತುಪ್ಪ ತಂದವನಿಗೆ ಇಷ್ಟು ಲಾಡು, ತುಪ್ಪ ತಂದವನಿಗೆ ಮಾತ್ರ ಲಾಡು, ಇಂಥ ವ್ಯವಸ್ಥೆ ಮಾಡಿ ಹೇಗಾದರೂ ಮಾಡಿ. ಇಲ್ಲಿ ನಮಗೆ ಭಕ್ತರಿಗೆ ನೀವು ಲಾಡು ಮಾರುವಂಥ ಏಜೆಂಟ್ಗಳಾಗಬೇಡಿ. ಇಲ್ಲಿ ನೀವು ಲಾಡು ಮಾರಾಟ ಮಾಡೋದು ನಮ್ಮ ಉದ್ದೇಶ ಅಲ್ಲ. ವೆಂಕಟರಮಣ ದೇವರಿಗೆ ನೈವೇದ್ಯವನ್ನು ಸಮರ್ಪಿಸುವುದು ನಮ್ಮ ಉದ್ದೇಶ, ಆಶಯವಾಗಿರಬೇಕು. ವೆಂಕಟರಮಣ ದೇವರಿಗೆ ಸರಿಯಾದ ರೀತಿಯಲ್ಲಿ ಶುದ್ಧವಾದಂಥ ಬೇಕಾಗ ಒಳ್ಳೆಯ ರೀತಿಯ ಲಡ್ಡುಗಳನ್ನು ನೈವೇದ್ಯ ರೂಪದಲ್ಲಿ ಸಮರ್ಪಿಸುವ ಕರ್ತವ್ಯವನ್ನು ಮಾಡಿ. 3 ಲಕ್ಷ ಲಡ್ಡು ಮಾರಿ ನೀವು ಲಾಭ ಮಾಡಿಕೊಂಡು ಹಣ ಮಾಡುವ ಕೆಲಸಕ್ಕೆ ಹೋಗಬೇಡಿ. ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಕಂಡು ವೆಂಕಟರಮಣ ದೇವರನ್ನು ಆರಾಧನೆಗೆ, ನಂಬಿಕೆಗೆ ಮುಕ್ತವಾಗಿ ಮಾಡಿ ನಮಗೆ ಅಪಾರವಾದ ನಂಬಿಕೆಗಳಿವೆ ಅದರ ಮೇಲೆ. ಇವತ್ತು ಎಲ್ಲ ಕಡೆ ಈ ರೀತಿಯಾಗಿ ಮಾಡಿಕೊಂಡು ಈ ಕರ್ನಾಟಕದ ಇವತ್ತು ಇಷ್ಟರವರೆಗಿರುವಂಥ ಮುಜರಾ ಇಲಾಖೆ ಸಮೇತ ಸ್ಪಷ್ಟವಾಗಿ ಹೇಳುವಂಥದ್ದು, ನಿಮಗೆ ಸಲಾಮಾರತಿಯನ್ನು ನಿಲ್ಲಿಸಿದ್ರಿ, ಅಲ್ಲ ಬೇರೆ ಬೇರೆ ಯಾರ ಹೆಸರು ಇಟ್ಟಿದ್ದಾರನ್ನು ನಿಲ್ಲಿಸಿದಿರಿ. ಆದರೆ ನಾವು ಎಲ್ಲವನ್ನು ನೀವು ಇಂಥ ಹೆಸರುಗಳನ್ನು ನಿಲ್ಲಿಸಿದ ತಕ್ಷಣ ಹಿಂದೂಗಳ ಧಾರ್ಮಿಕ ಭಾವನೆಗಳು ಸರಿಯಾಗುವುದಿಲ್ಲ. ನಾನು ಕರ್ನಾಟಕದಲ್ಲಿ ಆಗಿ ಹೋದಂಥ ಮುಜರಾ ಇಲಾಖೆಗೂ ಈಗ ಇರುವಂಥ ಮುಜರಾ ಇಲಾಖೆಗೂ ಪ್ರಶ್ನೆ ಮಾಡುವಂಥದ್ದು, ಇವತ್ತಿಗೂ ನೀವು ಅನೇಕ ಕಡೆಗಳಲ್ಲಿ ಎಲ್ಲಿಯೂ ನಿಮಗೆ ಬೂರಿನ ಬುಟ್ಟಿ, ಪ್ರಾಕೃತಿಕ ವಸ್ತುಗಳಿಲ್ಲ, ಸರಿಯಾದ ಟಾಯ್ಲೆಟ್ ಬಾತ್ರೂಮುಗಳಿಲ್ಲ. ಅನೇಕ ಕಡೆಗಳಲ್ಲಿ ಇವತ್ತಿಗೂ ಸೋರುವಂಥ ವಸತಿ ವ್ಯವಸ್ಥೆಗಳಿರುವಂಥದ್ದು. ಇವತ್ತಿಗೂ ನೀವು ಇದನ್ನು ವ್ಯಾಪಾರದ ದೃಷ್ಟಿಯಲ್ಲಿ ಇದನ್ನು ದೇವಸ್ಥಾನಗಳನ್ನು ನೋಡಬೇಡಿ. ದೈವಾರಾಧನೆಯನ್ನು ಮುಜರಾ ಇಲಾಖೆಯಿಂದ ಹೊರತನ್ನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲಿಯವರೆಗೆ ಈ ರೀತಿಯಾಗಿ ಮುಂದುವರ್ತದೆ ಖಂಡಿತವಾಗಿ ಪರಿಸ್ಥಿತಿ ಹಾಳಾಗ್ತದೆ. ಇದನ್ನು ನೀವು ಆದಷ್ಟು ಬೇಗ ಕರ್ನಾಟಕದ ಮುಜರಾ ಇಲಾಖೆ ಪ್ರತಿ ದೇವಸ್ಥಾನದಲ್ಲಿಯೂ ಎಲ್ಲಿಯೂ ನಮಗೆ ಲಾಭಾಂಶದಿಂದ ಆದಾಯ ಬರುವಂಥ ದೇವಸ್ಥಾನಗಳಲ್ಲಿ ಸ್ವಯಂ ಘೋಷಿತವಾದಂಥ ದೇವಸ್ಥಾನದ ವತಿಯಿಂದಲೇ ಗೋಶಾಲೆಗಳನ್ನು ನಿರ್ಮಿಸಿ ಒಂದಷ್ಟು ಜನರಿಗೆ ಉದ್ಯೋಗ ಕೊಡಿ. ಒಂದು ವೇಳೆ ಅಂತಲೇ ಉಚಿತವಾಗಿ ಭಕ್ತರು ಸೇವಾ ರೂಪದಲ್ಲಿ ಬರುವುದಿದ್ದರೆ ಸ್ವಾಗತಿಸಿ. ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅನೇಕ ಇವತ್ತು ಮರೆಯಾಗುವಂಥ, ನಾಶವಾಗುವಂಥ ಗೋತಳಿಗಳನ್ನು ಮತ್ತೊಮ್ಮೆ ಸಂರಕ್ಷಣೆ ಮಾಡಿ ನಿಮ್ಮ ಸರ್ಕಾರದಿಂದ ಯಾರ ಕೈಯಿಂದಲೂ ಹೋಗುವುದಿಲ್ಲ. ಭಕ್ತರು ಹಾಕಿದ ಹಣ ಇದೆ, ಅಲ್ಲಿ ಕೋಟಿ ಕಟ್ಟಲೆ ಇವತ್ತು ಅಕೌಂಟಲ್ಲಿ ಒಣಗ್ತಾ ಇದೆ. ಎಕರೆ ಕಟ್ಟಲೆ ಸ್ಥಳಗಳು ಒಣಗ್ತಾ ಇದೆ. ನೀವು ಬೇಕಾಗುವಂಥ ಸರ್ಕಾರಿ ಕುಮ್ಕಿ ಜಾಗಗಳನ್ನು ಪಡ್ಕೊಂಡು ಅಲ್ಲಿ ಎಲ್ಲ ನಿಮಗೆ ಬೇಕಾಗುವಂಥ ಗೋ ಸಂಪತ್ತುಗಳನ್ನು ವೃದ್ಧಿ ಮಾಡಿ ಜನರಿಗೆ ಉತ್ತಮವಾದಂಥ ದೇವರಿಗೂ ಪ್ರಸಾದ ಸಿಗ್ತದೆ, ಜನರಿಗೂ ಒಳ್ಳೆಯ ಪೋಷಕಾಂಶದ ಆಹಾರ ಸಿಗ್ತದೆ. ಅದರಿಂದ ತಯಾರಾದಂಥ ಗೊಬ್ಬರದಿಂದ ರೈತರಿಗೆ ಮಾರಾಟ, ಅದು ಎಲ್ಲವನ್ನೂ ಮಾರಾಟ ಮಾಡಿ, ಗೊಬ್ಬರ ಮಾರಾಟ ಮಾಡಿ, ಮೂತ್ರ ಮಾರಾಟ ಮಾಡಿ, ಹಾಲು ಮಾರಾಟ ಮಾಡಿ, ಬೆಣ್ಣೆ ಮಾರಾಟ ಮಾಡಿ, ಎಲ್ಲವನ್ನ ಮಾರಾಟ ಮಾಡಿ. ಯಾಕಂತ ಹೇಳಿದ್ರೆ ಅದು ಲಾಭಾಂಶ ಬೇಕು. ಏನೇ ಆಗಲಿ ಒಳ್ಳೆಯ ಒಂದು ಪ್ರಾಕೃತಿಕ ವಸ್ತು ಇರ್ತದೆ ಅಲ್ವಾ, ಸಿಗ್ತದೆ ಅಲ್ವಾ. ಆ ಲೆಕ್ಕದಲ್ಲಿ ಇವತ್ತು ದೇವರಿಗೆ ಕೊಡುವಂಥ ಬಲಿಗೆ ಬೇಕಾಗುವಂಥ ಕೋಳಿಗಳು, ನಾಟಿ ಕೋಳಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ತಯಾರು ಮಾಡಿ. ಇದು ಎಲ್ಲವನ್ನ ಬೇಡದ್ದು ಎಲ್ಲವೂ ನಿಮ್ಮಿಂದ ಆಗ್ತದೆ, ಬೇಕಾಗುವುದು ಯಾಕೆ ಆಗುವುದಿಲ್ಲ? ಇದಕ್ಕೆ ಹಣ ಹುಡುಕ್ಬೇಕಾ? ದೇವಸ್ಥಾನದ ಹುಂಡಿಯ ಹಣವನ್ನೇ ಉಪಯೋಗಿಸಿ. ಇದಕ್ಕೋಸ್ಕರ ಅಲ್ಲಲ್ಲಿ ಇರುವಂಥ ಗ್ರಾಮ ಸಂಬಂಧಿ ಈಗ ಎಲ್ಲೆಲ್ಲಿ ಆದಾಯ ಬರುವಂಥ ದೇವಸ್ಥಾನದ ಗ್ರಾಮದ ಜನರೆಲ್ಲ ಎಚ್ಚೆತ್ತು ಯಾವುದೇ ಕಾರಣಕ್ಕೂ ಗೋಶಾಲೆಯನ್ನು ನಿರ್ಮಾಣ ಮಾಡಿ ಕೊಡಬೇಕು. ಅಲ್ಲ, ಒಂದು ರೀತಿಯಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಒಂದು ಕರೆ ಕೊಡಿ. 1 ಲೀಟರ್ ತುಪ್ಪ, ಈಗ ಹಾಲಿಗೆ ಬೆಂಬಲ ಕೊಟ್ಟಾಗೆ ತುಪ್ಪಕ್ಕೊಂದು ಒಳ್ಳೆಯ ರೇಟನ್ನು ಕೊಡಿ. ಆ ರೇಟನ್ನು ತಂದು ಕೊಡಿ. ಈ ತುಪ್ಪವನ್ನು ನೀವು ಸೀದಾ ತಿರುಪತಿಗೆ ಕೊಡಿ. ಇವತ್ತು ನಾವು KMF ಮೂಲಕವೋ ನಂದಿನಿಯ ಮೂಲಕವೋ ಈ ರೀತಿಯಾಗಿ ಬರೋ ಬದಲು ಪ್ರತಿಯೊಂದು ದೇವಸ್ಥಾನಕ್ಕೆ ಇಷ್ಟಿಷ್ಟಂತ ಒಂದು ಟಾರ್ಗೆಟ್ ಕೊಡಿ. ಇಂಥ ಒಂದು ಮುಜರಾ ಇಲಾಖೆ ದೇವಸ್ಥಾನಕ್ಕೆ ಇಷ್ಟು ಲೀಟರ್ ತುಪ್ಪ ನೀವು ಕೊಡಬೇಕು, ನಿಮಗೆ ನಾವು ಹಣದ ರೂಪದಲ್ಲಿ ನಾವು ಕೊಡ್ತೇವೆ. ಒಂದು ವ್ಯವಹಾರವೂ ಆಗ್ತದೆ, ಶುದ್ಧವಾದಂಥ ವಸ್ತುಗಳು ಸಿಗ್ತದೆ, ಒಂದಷ್ಟು ನಿರುದ್ಯೋಗ ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆ. ಇವತ್ತು ಇಡೀ ಕರ್ನಾಟಕದಾದ್ಯಂತ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇರುವಂಥ ಅನೇಕ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ನೀವು ಹೂವಿನ ಪೂಜೆಯ ಹೊದಲು ಪ್ರಸಾದವನ್ನು ಸ್ವೀಕರಿಸಿದರೆ ಅದರಲ್ಲಿ ಬರ್ತಾ ಇದೆ. ಎಲ್ಲಿಯೂ ಶುದ್ಧವಾದಂಥ ಯಾವ ವಸ್ತುಗಳನ್ನು ಇವತ್ತು ಉಪಯೋಗ ಮಾಡ್ತಾ ಇಲ್ಲ.
ಇದಕ್ಕೋಸ್ಕರ ಹೇಳುವಂಥದ್ದು, ಸಾಧಾರಣ ಎಲ್ಲ ದೇವಸ್ಥಾನಗಳ ಮುಜರಾಯಿ ಇಲಾಖೆಯಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಇದೆ. ಇದನ್ನು ಇವತ್ತು ಅಲ್ಲಲ್ಲಿಯ ನೋಡಿ, ಒಂದು ಸಮುದಾಯಕ್ಕೆ ಬೇಕಾಗಿ ಚಿಕ್ಕ ಚಿಕ್ಕ ಕಾರ್ಖಾನೆಗಳನ್ನು ನಿರ್ಮಾಣ ಮಾಡಿ, ಎಳ್ಳೆಣ್ಣೆ ತಯಾರಿಸುವಂಥ ಕಾರ್ಖಾನೆ, ಹೊದ್ಲುಗಳನ್ನು ತಯಾರು ಮಾಡುವಂಥ ಕಾರ್ಖಾನೆಗಳು, ಅದಕ್ಕೆ ಬೇಕಾಗುವಂಥ ಏನೇನು ಅವಶ್ಯಕತೆ ಇದೆ ಇದು ಎಲ್ಲವನ್ನು ತಯಾರು ಮಾಡಲಿಕ್ಕೆ ಒಂದು ಲಾಭಾಂಶದ ಒಂದು ರೀತಿಯಲ್ಲಾದರೂ ಮಾಡಿಕೊಂಡು ಬನ್ನಿ. ಯಾಕಂತೇಳಿ ಇವತ್ತು ನೋಡಿ, ಈ ಹಣವನ್ನು ಯಾವ ರೀತಿ ಇವತ್ತು ದುರುಪಯೋಗ ಮಾಡ್ತಾ ಇದ್ದಾವೆ. ಎಲ್ಲವೂ ನೋಡಿ, ಈ ಕಬ್ಬಿಣದ ತಗಡಿನ ಶೀಟ್ ಹಾಕೋದು, ಇಂಟರ್ಲಾಕಲ್ ಹಾಕೋದು, ಬೇರೆ ಬೇರೆ ಲೈಟಿಂಗ್ಗಳಿಂದ ಅಲಂಕಾರ ಮಾಡುವಂಥದ್ದು, ಇವತ್ತು ಅವೈಜ್ಞಾನಿಕ ಕಟ್ಟಡ ಮತ್ತು ಇಂಥದ್ದಕ್ಕೆ ನಾವು ಉಪಯೋಗ ಮಾಡ್ತೇವೆ ಅಲ್ಲದೆ ಎಲ್ಲಿಯೂ ದೇವರಿಂದ ಆ ಭಕ್ತಿ ಕಲೆಕಾರ್ಣಿಕಕ್ಕೆ ಮೆಚ್ಚಿ ಬರುವಂಥ ಹರಿಕೆಯ ಹಣ. ಇವತ್ತಲ್ಲಿ ಸಾನ್ನಿಧ್ಯವೇ ಇಲ್ಲದಿದ್ದರೆ ಏನಾಗಬಹುದು ಮುಂದಿನ ದಿನ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಅಲ್ಲಿರುವಂಥ ಎಲ್ಲ ಇರುವಂಥ ಈ ಮುಜರಾಯಿ ಇಲಾಖೆ ಮತ್ತು ಸಂಬಂಧಪಟ್ಟಂತಕ್ಕೆ ಸೇರುವಂಥ ಗುತ್ತಿನ ಮನೆ ವ್ಯವಸ್ಥಾಪನಾ ಮಂಡಳಿ ಎಲ್ಲವೂ ಈ ಬಗ್ಗೆ ಇನ್ನು ಮುಂದಿನ ದಿನ ಗಮನ ಹರಿಸಿದರೆ ಖಂಡಿತವಾಗಿಯೂ ಸಾನ್ನಿಧ್ಯವು ಕಲೆಕಾರ್ಣಿಕವು ಹೆಚ್ಚಾಗಬಹುದು. ಇವತ್ತು ಅನೇಕ ಕಡೆ ದೇವಸ್ಥಾನಗಳಿಗೆ ಸಂಬಂಧಿಸಿದಂಥ ಗದ್ದೆಗಳಿವೆ. ಅನೇಕ ಯಾವುದು ಉಳುಮೆಗಳಾಗದೆ ಬೇಸಾಯಗಳಾಗದೆ ಏನೇನೋ ಅದರಲ್ಲಿ ಸಂತೆ ಇಡಲಿಕ್ಕೆ ಹಾಲ್ಗಳನ್ನು ಕಟ್ಟಿ ಬೇರೆ ಬೇರೆ ರೀತಿಯಲ್ಲಿ ನಾವು ಕಾಂಪ್ಲೆಕ್ಸ್ಗಳನ್ನು ಕಟ್ಟಿ ಲಾಭಾಂಶವನ್ನು ತರ್ತಾ ಇದ್ದೇವೆ. ನೋಡಿ, ಹರಿಕೆಯ ಹಣದಿಂದವೋ ಭಕ್ತರು ಹಾಕಿದ ಹಣದ ಲಾಭಾಂಶವನ್ನು ಬಂದರೆ ಸಾಕು. ದೇವರ ಇರುವಂಥ ಒಂದು ಪ್ರಾಕೃತಿಕ ವಿಚಾರಗಳನ್ನ ತೆಗೆದು ಅವೈಜ್ಞಾನಿಕವಾದಂಥ ವಿಚಾರಗಳಲ್ಲಿ ತಂದು ದೇವಸ್ಥಾನಗಳನ್ನು ಒಂದು 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 ವಸ್ತು ಸಂಗ್ರಹಾಲಯದ ರೀತಿಯಲ್ಲಿ ನೋಡಬೇಡಿ, ನಂಬಿಕೆಯ ದೃಷ್ಟಿಯಲ್ಲಿ ನೋಡಿ, ಭಾವನೆಯ ದೃಷ್ಟಿಯಲ್ಲಿ ನೋಡಿ. ಅರಣ್ಯ ಇಲಾಖೆಯಲ್ಲಿ ಇವು ಬೇಕಾದಷ್ಟು ಗಂಧಗಳಿವೆ. ಇದು ತುಳುನಾಡಿನ ದೇವರ ಭೂಮಿಯಲ್ಲಿ ತಯಾರಾದದ್ದು. ಅದನ್ನು ನೀವು ಆ ಗಂಧವನ್ನಾದರೂ ನೀವು ದೇವಸ್ಥಾನಕ್ಕೆ ಕೊಟ್ಟು ಕಡ್ಡಾಯವಾಗಿ ಪ್ರತಿ ದೇವಸ್ಥಾನದಲ್ಲಿ ಕೆಮಿಕಲ್ ಇಲ್ಲದಂಥ ಶುದ್ಧವಾದಂಥ ಗಂಧವನ್ನೇ ಕೊಡುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಕಾನೂನುಗಳನ್ನ ಮಾಡಿ ಇವತ್ತು ನಾವು ಬೇರೆ ಬೇರೆ ರೀತಿಯಲ್ಲಿ ಜನಾಕರ್ಷಣೆಗೆ ಬೇಕಾಗುವಂಥ ವಸ್ತ್ರ ಸಂಹಿತೆ ಇದನ್ನೆಲ್ಲ ನೀವು ಮಾಡ್ತೀರಿ. ಹಾಗಾದರೆ ದೇವರಿಗೆ ಬೇಕಾಗುವಂಥ ಪ್ರಧಾನ ವಸ್ತುಗಳು, ಪ್ರಾಕೃತಿಕ ವಸ್ತುಗಳು, ಇದರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇಲ್ಲ. ಆ ಒಂದು ಪ್ಲಾಸ್ಟಿಕ್ ಬಕೆಟ್, ಪ್ಲಾಸ್ಟಿಕ್ ಬುಟ್ಟಿ, ಪ್ಲಾಸ್ಟಿಕ್ ವಸ್ತುಗಳ ಬದಲು ನೀವು ನೋಡಿ, ಇಲ್ಲಿನ ಮೂಲ ಜನಾಂಗಗಳು ಇವತ್ತು ಅನೇಕ ಕುಲಕಸುಬುಗಳಾದಂಥ ಇವತ್ತು ಬೇರೆ ಬೇರೆ ಬುಟ್ಟಿಯ ನೀವಿಕೆ ಇಂಥ ವಿಚಾರಗಳಿದೆ. ಇವತ್ತು ಯಾಕೆ ಅದು ಮಾರ್ಕೆಟ್ ಇಲ್ಲದೆ ಆಗಿದೆ? ಇವತ್ತು ಇದರ ನೇರ ಉಪಯೋಗ ದೈವ ಮತ್ತು ದೇವರಿಗಿರುವಂಥದ್ದು. ಎಲ್ಲಿಯೂ ಇದನ್ನು ಮಾಡ್ತಾ ಇಲ್ಲ. ಬಹುಶಃ ಇವತ್ತು ಆ ಮೂಲ ಜನಾಂಗದ ಈ ಒಂದು ಕುಲಕಸುಬು ಮತ್ತೆ ಮುನ್ನೆಲೆಗೆ ಬಂದು ಅದು ಸಹ ಲಾಭಾಂಶದ ಕಡೆಗೆ ಬರುವಂಥ ಲಕ್ಷಣಗಳಿದೆ. ಪ್ರತಿಯೊಬ್ಬನ ಒಂದನ್ನು ಆಲೋಚನೆ ಮಾಡಿದರೆ ಇಲ್ಲಿ ಪ್ರತಿಯೊಂದು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇರುವಂಥ ಪ್ರತಿಯೊಂದು ಜನಾಂಗ, ಮೂಲ ಜನಾಂಗ ಯಾವುದಿದೆಯಾ, ಯಾರು ಕುಲಕಸುಬುಗಳಿದೆಯಾ, ಕುಂಬಾರಿಕೆ ಇರ್ಬೋದು, ಬುಟ್ಟಿಯ ನೇಯುವಿಕೆ ಇರ್ಬೋದು, ಚಾಪೆ ನೇಯುವಿಕೆ ಇರ್ಬೋದು, ಅಲ್ಲ ಈ ನಿಮಗೆ ವಿಶ್ವಕರ್ಮರ ಕೆಲಸ, ಬೆಳ್ಳಿ ಚಿನ್ನದ ಕೆಲಸಗಳಿರ್ಬೋದು, ಇಲ್ಲಿ ಕುಲಾಲರ ಕೆಲಸಗಳಿರ್ಬೋದು, ಎಲ್ಲ ವಿಚಾರಕ್ಕೂ ನೇರ ಸಂಬಂಧ ಇದೆ. ಪ್ರತಿ ದೇವಸ್ಥಾನದಲ್ಲಿ ಕುಂಕುಮ ಕೆಮಿಕಲ್, ಗಂಧ ಕೆಮಿಕಲ್, ಕುಡಿಯುವ ತೀರ್ಥ ಪ್ಲಾಸ್ಟಿಕ್ ಬಾಟ್ಲಿ ಕೆಮಿಕಲ್, ನೀವು ಕೊಡುವಂಥ ಪ್ರಸಾದ ಅದೆಲ್ಲವನ್ನು ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ಪ್ಲಾಸ್ಟಿಕ್ ಪಾಕೆಟಲ್ಲಿ ಪ್ಯಾಕ್ ಮಾಡುವಂಥದ್ದು ಸಿಕ್ಕುವಂಥದ್ದು. ಹಾಗಾದರೆ ಎಲ್ಲಿಯಾದರೂ ದೇವಸ್ಥಾನದ ಒಳಗಡೆ ಎಲ್ಲ ಪ್ಲಾಸ್ಟಿಕ್ ಪಾತ್ರಗಳನ್ನೇ ಉಪಯೋಗಿಸುವುದು, ಪ್ಲಾಸ್ಟಿಕ್ನ ತಡಪೆ, ಪ್ಲಾಸ್ಟಿಕ್ನ ಕುರುವೆ ಎಲ್ಲಿಯಾದರೂ ನೀವು ದೇವಸ್ಥಾನಕ್ಕೆ ಒಂದು ಸುತ್ತು ಬನ್ನಿ, ಒಂದು ಪ್ರಾಕೃತಿಕ ವಸ್ತುಗಳು, ಕಂಚಿ, ತಾಮ್ರ, ಮಣ್ಣಿನ ಪಾತ್ರೆಗಳನ್ನು ಉಪಯೋಗಿಸಬಹುದಲು ಇವತ್ತು ಸ್ಟೀಲ್, ಎಲ್ಯುಮಿನಿಯಂ ಬೇರೆ ಬೇರೆ ಪಾತ್ರಗಳನ್ನು ಉಪಯೋಗಿಸ್ತೀವಿ. ನೀವು ಯಾಕೆ ಮಾಡಬಾರ್ದು? ಇಷ್ಟು ಕೋಟಿ ಕಟ್ಟಲೆ ನೀವು ಆ ಅಕೌಂಟಿನಲ್ಲಿ ಮುಜರಾಯಿ ಇಲಾಖೆಯಲ್ಲಿ ತುಂಬಿಸಿಡ್ತೀರಲ್ಲ ನೀವು, ಇದರ ಬದಲು ನಿಮಗೆ ಈ ವ್ಯವಸ್ಥೆಯನ್ನು ಯಾಕೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಕೇಳುವಂಥದ್ದು. ಇವತ್ತಿನ ಸರ್ಕಾರ ಆಗಲಿ, ಕಳೆದ ನಮ್ಮ ಹಿಂದೂ ಪರ ರಾಜಕೀಯ ಪಕ್ಷ ಇರುವಾಗ ಏನು ಮಾಡಿದೆ? ಅವರಿಗೂ ಇದನ್ನು ಮಾಡಬಹುದಿತ್ತು. ಎಲ್ಲರೂ ಮಾಡುವುದು ಅವರವರ ಕಮಿಷನ್ ತಗೊಂಡು ನಮಗೆ ಬಂದ ಲಾಭದ ಮೇಲೆ ಹೋಗಿದ್ದೀರಿ ವಿನ ಸನಾತನ ಧರ್ಮದ ಮೇಲೆ ಆಗಲಿ, ದೇವರ ನಂಬಿಕೆಗಳ ಮೇಲೆ ಆಗಲಿ ಒಂದೇ ಒಂದು ಕಾಳಜಿ ಇರ್ತದ್ರೆ ಈ ಸ್ಥಿತಿ ಇವತ್ತು ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಹುಟ್ಟಿದ ಮಗುವಿಗೆ ಇನ್ನು ಮಾತಾಡಬೇಕು 1 ವರ್ಷ ಆಗಬೇಕಾದ್ರೂ ಆ ತಾಯಿ ಬಂದು ತನ್ನ ತಾಯಿಯ ಕೈಯ ಜೊತೆ ಮಗುವಿನ ಕೈಯನ್ನು ಹಿಡ್ಕೊಂಡು ಮುಡಿಪಿಗೆ ಹಣ ಹಾಕುವಂಥ ಈ ಒಂದು ದೃಶ್ಯ ನೀವು ನೋಡಿ. ನೀವು ಇವತ್ತಿಗೂ ಯಾರೇ ಆದರೂ ಒಂದು ಮನೆಯಲ್ಲಿ ಒಂದು ಮುಡಿಪಿಗೆ ಹಣ ಹಾಕದ ಒಂದೇ ಒಂದು ಮಗು ಸಿಗ್ಲಿಕ್ಕಿಲ್ಲ ನಿಮಗೆ. ಎಲ್ಲರೂ ಪ್ರತಿಯೊಬ್ಬರು ಆರಾಧನೆ ಮಾಡುವಂಥ ನಂಬಿಕೆಯ ವಸ್ತು ಇವತ್ತು ಈ ಸ್ಥಿತಿಗೆ ನಿರ್ಮಾಣ ಆಗಿದೆ.
ಯಾಕೆಂದರೆ ಭಾರತೀಯದ ಈ ಒಂದು ರಾಜಕಾರಣ ಇಷ್ಟು ಕೆಟ್ಟು ಹೋಯಿತೆ. ನಮಗೆ ದೇವರನ್ನು ಅಡಿಮೇಲು ಮಾಡು, ದೇವರನ್ನು ರಾಜಕೀಯ ಸಂಕುಲದಲ್ಲಿ ಕಟ್ಟಿ ದೇವರನ್ನು ರಾಜಕೀಯವಾಗಿ ನಾವು ಹೀನಾಯವಾಗಿ ಮಾಡುವಂಥ, ದೇವರ ಹೆಸರಲ್ಲಿ ರಾಜಕೀಯ ಮಾಡೋದು, ದೇವರ ಹೆಸರಿನಲ್ಲಿ ಹಣ ಮಾಡೋದು, ರಾಜಕೀಯ ಮಾಡೋದು, ಇದು ಯಾವ ದೇಶದಲ್ಲಿ ಇದು ಸಿಗ್ಬಹುದ್ರಿ? ನಾನು ಹೇಳುವಂಥದ್ದು ರಾಜಕಾರಣಿಗಳೇ, ನೀವು ಏನು ಬೇಕಾದರೆ ಮಾಡಿಕೊಳ್ಳಿ, ನಮ್ಮ ದೇವರನ್ನು ಬಿಟ್ಟುಬಿಡಿ, ನಮ್ಮ ದೈವಗಳನ್ನು ಬಿಟ್ಟುಬಿಡಿ, ನಮ್ಮ ನಂಬಿಕೆಗಳನ್ನು ಬಿಟ್ಟುಬಿಡಿ. ನಾವೆಲ್ಲರೂ ಸನಾತನ ಹಿಂದೂ ಧರ್ಮವನ್ನು ಪರಿಪಾಲನೆ ಮಾಡ್ತೇವೆ. ನೀವು ದಯವಿಟ್ಟು ನೀವು ಅಲ್ಲಿ ಬರಬೇಡಿ. ಯಾಕೆಂದರೆ ಅಲ್ಲಿ ದನದ ಚರ್ಬಿ ಬಿದ್ದಿದೆ, ತುಪ್ಪ ಬಿದ್ದಿದೆ, ಇದು ಹಂದಿ ಮೀನಿನ ಮಾಂಸ ಬಿದ್ದಿದೆ ಅಂತೇಳಿ ಅಲ್ಲಿ ಪುರೋಹಿತರಿಲ್ವಾ? ಪ್ರಧಾನ ಅರ್ಚಕರಿಲ್ವಾ? ಅಲ್ಲಿಯ ಸಂಬಂಧಪಟ್ಟ ಕಮಿಟಿ ಅಧ್ಯಕ್ಷರಿಲ್ವಾ? ಅಲ್ಲ, ಇದನ್ನು ತಿಂಡಿ ಮಾಡುವವರಿಲ್ವಾ? ನಾನು ಹೇಳುವಂಥದ್ದು ನಿಮಗೆ, ಈಗ ಈ ರೀತಿ ಆದರೆ ಹೇಗಿರ್ಬೋದು? ನಮ್ಮ ಧಾರ್ಮಿಕ ನಂಬಿಕೆಗಳು ಎಲ್ಲಿ ಉಳಿತದೆ? ಇನ್ನು ಉಳಿತದೆ? ಯಾವುದೋ ಒಂದು ವ್ಯವಸ್ಥೆಯನ್ನು ಹಿರಿಯರು ಮಾಡಿದಂಥ ಇಷ್ಟು ಚಂದದ ಒಂದು ವ್ಯವಸ್ಥೆ, ಸಾಂಪ್ರದಾಯಿಕ ನಂಬಿಕೆಯನ್ನು ನೀವು ಬರೀ ರಾಜಕೀಯಕ್ಕೆ ಉಪಯೋಗ ಮಾಡ್ತಾ ಇದ್ದೀರಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇದೆಲ್ಲವೂ ಇಲ್ಲಿ ನಮ್ಮ ದೇಶದಾದ್ಯಂತ ಧಾರ್ಮಿಕ ನಂಬಿಕೆಗಳು ಎಲ್ಲವೂ ಸರಿಯಾಗಬೇಕು. ಆದರೆ ಇದಕ್ಕೆ ಪ್ರತಿಯೊಬ್ಬರು ಆ ಗ್ರಾಮಕ್ಕೆ ಸಂಬಂಧಿಸಿದಂಥ ಭಕ್ತರು ಇನ್ನು ಮುಂದಿನ ದಿನ ಎದ್ದೇಳಲೇಬೇಕು. ಯಾವಾಗ ತನಕ ನೀವು ಹಣಕ್ಕೋಸ್ಕರ ಲಾಡನ್ನು ಮಾರಬೇಡಿ, ತುಪ್ಪಕ್ಕೋಸ್ಕರ ಲಾಡನ್ನು ಮಾರಿ. 1 ಲೀಟರ್ ತುಪ್ಪಕ್ಕೆ ಇಷ್ಟು ಲಾಡು ಅಂತ ಹೇಳಿ. ಮತ್ತು ಪ್ರತಿಯೊಬ್ಬರು ಮೋಸ ಮಾಡಬೇಡಿ. ನೀವು ಉಂಡ ಮನೆಗೆ ದ್ರೋಹ ಬಗೆದಾಗೆ. ನಾವು ಹೇಳುವಂಥದ್ದು, ತಿರುಪತಿಯಲ್ಲಿರಲಿ, ಅಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರಲಿ, ಯಾವುದೇ ಊರಲ್ಲಿರಲಿ, ರಾಜ್ಯದಾದ್ಯಂತ ಇರಲಿ, ಅರ್ಚಕರೇ, ಪುರೋಹಿತರೇ, ಜವಾಬ್ದಾರಿಯುತ ನೀವು ಆ ಒಂದು ವ್ಯವಸ್ಥಾಪನಾ ಮಂಡಳಿಯವರೇ, ಅದಕ್ಕೆ ಸಂಬಂಧಪಟ್ಟ ಅಧ್ಯಕ್ಷ ಪದಾಧಿಕಾರಿಗಳೇ, ಮಂತ್ರಿ ಮಹೋದಯರೇ, ದೇವರ ವಿಷಯದಲ್ಲಿ ರಾಜಕೀಯ, ದೇವರ ವಿಷಯದಲ್ಲಿ ಕಲಬೆರಕೆ ಗೊತ್ತಿದ್ದು, ಇದು ವಿಷ ಅಂತ ಗೊತ್ತಿದ್ದು ದೇವರಿಗೆ ಕೊಡುವಂಥ ಪ್ರಯತ್ನ ನೀವು ಮಾಡಿದರೆ ನಿಮಗೆ ಮಾರಕ ರೋಗಗಳು ಬಂದು ಸಾಯ್ತೀರಿ. ನೀವು ಮಾರಕ ರೋಗ ಬಂದು ಸಾಯ್ತೀರಿ. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕುಲ್ಕುಂದದಂಥ ಜಾನುವಾರು ಜಾತ್ರೆ ಇತ್ತು. ಯಾರು ಬಂದ್ ಮಾಡಿದ್ರಿ? ಯಾಕೆ ಅದನ್ನು ಮತ್ತೆ ನಮ್ಮ ಮುಜರಾಯಿ ಇಲಾಖೆ ತಯಾರು ಮಾಡಲಿಲ್ಲ? ಯಾಕೆ ಕುಲ್ಕುಂದದ ಜಾಗ ಉಳ್ಕೊಂಡ ಇಡೀ ಜಾಗದಲ್ಲಿ ಗೋಶಾಲೆ ನಿರ್ಮಾಣ ಮಾಡಬಾರ್ದಿತ್ತು? ಇವತ್ತು ಎಷ್ಟು ದಕ್ಷಿಣ ಕನ್ನಡದಲ್ಲಿ ಲಕ್ಷ ಎಕರೆ ಜಾಗ ಇವತ್ತು ಇದೆ. ಇದನ್ನು ಕುಮ್ಕಿ ಜಾಗಗಳಿದೆ. ಇದನ್ನು ಮಾಡಿಕೊಂಡು ನೀರಿನ ವ್ಯವಸ್ಥೆ ಮಾಡಿ ಅಲ್ಲಲ್ಲಿಯ ಜನರಿಗೆ ನಿಮ್ಮ ಲೆಕ್ಕದಲ್ಲಿ ನಮಗೆ ಸಾಕಿ ಕೊಡಿ, ನಮಗೆ ಇಷ್ಟು, ನಿಮಗೆ ದನ ನಾವು ಕೊಡ್ತೇವೆ, ಜಾಗ ನಾವು ಕೊಡ್ತೇವೆ, ತುಪ್ಪ ಕೊಡಿ ನನಗೆ ಅಂತ ಮಾಡಿ ಕೋಟಿಯನ್ನು ಬ್ಯಾಂಕಲ್ಲಿ ಇಡುವುದು, ಟನ್ ಕಟ್ಟಲೆ ಬಂಗಾರವನ್ನು ನೀವು ಇದರಲ್ಲಿಟ್ಟರೆ ಏನು ಪ್ರಯೋಜನ ಇದೆ? ಇದು ವ್ಯವಸ್ಥೆಯ ದೃಷ್ಟಿಯಲ್ಲಿ ಮಾತಾಡಿದ್ದೇನೆ ನಾನು. ಅತ್ಯಂತ ನೋವಿದೆ. ಮುಂದಿನ ದಿನ ಇದು ಸರಿ ಆಗಲೇಬೇಕು. ಇದರಲ್ಲಿ ಎಲ್ಲರೂ ನಾವು ದೈವ ಭಕ್ತರಾದ ಪ್ರತಿಯೊಬ್ಬರು ಇದರ ಬಗ್ಗೆ ಜವಾಬ್ದಾರಿ ಹೊರಲೇಬೇಕು.